ಮಾಸ್ಟರ್ಸ್, ಎಲ್ಲರಿಗೂ ಮಧ್ಯಾಹ್ನದ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಅನಂತ ಕೋಟಿ ವಂದನೆಗಳು. ನಮ್ಮೆಲ್ಲರ ಗುರುಮಾತೆ ಸ್ವರ್ಣಮಾಲಾ ಅಮ್ಮನವರಿಗೂ ಅನಂತ ವಂದನೆಗಳು. ನನ್ನ ಜನ್ಮದಾತರಿಗೆ ವಂದನೆಗಳು. ಪ್ರಕೃತಿ ಮಾತೆಗೆ ಮಹಾವತಾರ ಬಾಬಾಜಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಮಹಾವತಾರ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ನಮ್ಮೆಲ್ಲರ ಗುರುಗಳಾದ ರಂಗನಾಥ ಗುರುಜಿ ಅವರಿಗೆ ವಂದಿಸುತ್ತಾ, ಈ ಜೂಮ್ ವೇದಿಕೆಯಲ್ಲಿರುವ ಎಲ್ಲ ನನ್ನ ಮಿತ್ರ ಬಾಂಧವರಿಗೂ ಅನಂತ ವಂದನೆಗಳು. ಮಾಸ್ಟರ್ಸ್, ಈಗ ಇವತ್ತು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆಯ ಮಾಸ್ಟರ್ಸ್ ಇಂದ ಇಬ್ಬರಿಂದ ಜ್ಞಾನ ಹಂಚಿಕೆ ಇರುತ್ತೆ. ನಾಗರತ್ನಮ್ಮ ಮೇಡಮ್ ಮತ್ತೆ ಜಗದೀಶ್ ಬಾವಿಕಟ್ಟಿ ಸರ್. ಮೊದಲಿಗೆ ಧ್ಯಾನ ಮಾಡೋಣ. ಧ್ಯಾನಕ್ಕೆ ಹೋಗೋಣ. ಎಲ್ಲರೂ ಸ್ವಲ್ಪ ನೀರು ಸಾಧ್ಯ ಆದ್ರೆ ಕುಡ್ಕೊಳ್ಳಿ. ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಳ್ಳೋಣ. ನೆಲದ ಮೇಲೆ ಆದ್ರೆ ಚಾಪೆ ಮೇಲೆ ಕುಳಿತುಕೊಳ್ಳಿ, ಇಲ್ಲಾಂದ್ರೆ ಸೋಫಾ ಅಥವಾ ಕುರ್ಚಿ ಮೇಲೆ ಕುತ್ಕೊಳ್ಳಿ. ಬೆನ್ನು ನೇರವಾಗಿರಲಿ. ಸ್ಥಿರ ಸುಖ ಆಸನ. ಎರಡು ಕೈಗಳನ್ನು ಕಾಲುಗಳನ್ನು ಲಾಕ್ ಮಾಡಿ, ಕ್ರಾಸ್ ಮಾಡಿ, ಕೈಗಳನ್ನ ಲಾಕ್ ಮಾಡಿ, ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿ ಉಸಿರಾಟದ ಕಡೆಗೆ ಗಮನ ಕೊಡಿ. ಮೊದಲಿಗೆ 3 ಬಾರಿ ನಿಧಾನವಾಗಿ ದೀರ್ಘವಾಗಿ ಉಸಿರಾಟ ಮಾಡೋಣ. ಹೀಗೆ ಮಾಡೋದ್ರಿಂದ ನಮ್ಮ ಉಸಿರಾಟ ಒಂದು ಸಮತೋಲನ ಸ್ಥಿತಿಗೆ ಬರುತ್ತೆ. ಏನಾದ್ರು ನಾವು ಅರ್ಜೆಂಟ್ ಬಂದು ಕೂತ್ಕೊಂಡಿದ್ದಿದ್ರೆ. ಹಾಗಾಗಿ ನಿಧಾನವಾಗಿ 3 ಬಾರಿ ಉಸಿರಾಟವನ್ನು ಮಾಡೋಣ. ಓಕೆ ಮಾಸ್ಟರ್ಸ್, ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗೋಣ. ನಮ್ಮ ಉಸಿರಾಟವನ್ನು ಗಮನಿಸುತ್ತಾ, ಉಚ್ಛ್ವಾಸ ನಿಶ್ವಾಸಗಳನ್ನೇ ಗಮನಿಸುತ್ತಾ ನಿಧಾನವಾಗಿ ಧ್ಯಾನ ಸ್ಥಿತಿಗೆ ಹೋಗೋಣ. ನಮ್ಮ ಉಸಿರು ಲಯಬದ್ಧವಾದ ಶಾಂತತೆಯಾಗಿರಲಿ. ನಮ್ಮ ಉಸಿರನ್ನೇ ಗಮನಿಸ್ತಾ ಇರೋಣ. ಒಳಗೆ ಹೋಗುವ ಉಸಿರು, ಹೊರಗೆ ಹೋಗುವ ಉಸಿರನ್ನೇ ಗಮನಿಸುತ್ತಾ ನಿಧಾನವಾಗಿ ನಮ್ಮ ಆಲೋಚನಾ ರಹಿತ ಸ್ಥಿತಿಗೆ ಹೋಗುವುದನ್ನು ಗಮನಿಸೋಣ ಮಾಸ್ಟರ್ಸ್. ನಮ್ಮ ಉಸಿರಿನ ಚೈತನ್ಯದೊಂದಿಗೆ ಇರೋಣ. ಇದು ಆನಾಪಾನಾಸತಿ ಧ್ಯಾನ. ಸರಳವಾದ ಸುಲಭವಾದ ಧ್ಯಾನವನ್ನ ನಮ್ಮ ಪತ್ರಿಜಿ ಸರ್ ಜಗತ್ತಿಗೆ ಪರಿಚಯಿಸಿಕೊಟ್ಟಂತ ಧ್ಯಾನವನ್ನ ಪತ್ರಿಜಿ ಸರ್ಗೆ ಶರಣಾಗತಿ ಆಗ್ತಾ, ನಮ್ಮ ಧ್ಯಾನಕ್ಕೆ ಪ್ರಕೃತಿ ಮಾತೆ ಸಹಕರಿಸಲಿ, ನಮ್ಮ ದೇಹ ಸಹಕರಿಸಲಿ ಎನ್ನುವ ಒಂದು ಭಾವನೆಯನ್ನು ಹೊಂದುತ್ತಾ ಧ್ಯಾನಕ್ಕೆ ಇಳಿಯೋಣ. 20 ನಿಮಿಷಗಳ ಕಾಲ ಸಂಗೀತ ಧ್ಯಾನವನ್ನು ಮಾಡೋಣ. ತದನಂತರ 5 ರಿಂದ 10 ನಿಮಿಷ ಮೌನ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ಮೇಡಮ್ ಮ್ಯೂಸಿಕ್ ಕೊಡಿ ಲೈಟಾಗಿ.
ಮಾಸ್ಟರ್ಸ್, ಇನ್ನು 10 ನಿಮಿಷಗಳ ಕಾಲ ಮೌನ ಧ್ಯಾನ ಮಾಡೋಣ.
ಮಾಸ್ಟರ್ಸ್, ಇನ್ನು 2 ನಿಮಿಷಗಳ ಕಾಲ ಧ್ಯಾನ ಮಾಡೋಣ. ಯಾರು ಕಣ್ಣು ತೆಗಿಬೇಡಿ. ಇನ್ನು 1 ನಿಮಿಷ ಇದೆ. ಮೂವತ್ತು ಸೆಕೆಂಡುಗಳು. ಮಾಸ್ಟರ್ಸ್, ಎಲ್ಲರೂ ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬರೋಣ. ಬಹಳ ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬರೋಣ. ಯಾರೂ ಕಣ್ಣು ತೆಗಿಬೇಡಿ. ನಿಧಾನವಾಗಿ ಕಾಲುಗಳನ್ನು ಬಿಡಿಸ್ಕೊಂಡು, ಕೈಗಳನ್ನು ಬಿಡಿಸ್ಕೊಂಡು 5 ಸೆಕೆಂಡುಗಳವರೆಗೆ ಕೈಗಳನ್ನು ಕಣ್ಣುಗಳ ಮೇಲೆ ಮೃದುವಾಗಿ ಸ್ಪರ್ಶಿಸೋಣ. ಮಾಸ್ಟರ್ಸ್, 5, 4, 3, 2, 1, 0. ನಿಧಾನವಾಗಿ ಕಣ್ಣುಗಳನ್ನು ತೆರೆಯುತ್ತಾ ಕೈಗಳನ್ನು ಬಿಡಿಸ್ಕೊಳ್ಳಿ. ಮಾಸ್ಟರ್ಸ್, ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಮಾಸ್ಟರ್ಸ್, ಯಾರಾದ್ರೂ ನೀರು ಕುಡಿಬೇಕು ಅನ್ಸಿದ್ರೆ ನೀರು ಕುಡ್ರಿ. ಯಾಕಂದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ಏನಾಗ್ತಂದ್ರೆ ಕೆಲವು ಸರ್ತಿ ಬಾಯಾರಿಕೆ ಆಗೋದು ಅಥವಾ ಏನೋ ಒಂಥರ ಹೀಟ್ ಆದಂಗೆ ಆಗೋದಾಗ್ಬೋದು. ಹಂಗಾಗಿ ನೀರು ಕುಡಿದ್ರು ಒಳ್ಳೇದು. ಯಾಕಂದ್ರೆ ಎನರ್ಜಿ ಬರ್ತಾ ಇರುತ್ತೆ ಧ್ಯಾನ ಮಾಡೋದ್ರಿಂದ ನಮ್ಮಲ್ಲಿ. ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹ, ಮನಸ್ಸು, ಆತ್ಮಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಪತ್ರಿಜಿ ಗುರುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಪ್ರಕೃತಿ ಮಾತೆಗೆ ಕೃತಜ್ಞತೆಗಳು ಸಲ್ಲಿಸೋಣ. ಹಾಗೆ ಈ ಧ್ಯಾನಕ್ಕೆ ಒಂದು ಜೋರಾದ ಚಪ್ಪಾಳೆಯನ್ನ ನೀಡೋಣ. ಓಕೆ ಮಾಸ್ಟರ್ಸ್, ಈಗ ಧ್ಯಾನ ಆಯಿತು. ಜ್ಞಾನ ಹಂಚಿಕೆಯ ಸಮಯ. ನಮ್ಮ ಇಬ್ಬರು ಮಾಸ್ಟರ್ಸ್ ಇಂದ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ ಭಾಗದಲ್ಲಿ ಜ್ಞಾನ ಹಂಚಿಕೆ ಇರುತ್ತದೆ. ಮೊದಲನೇದಾಗಿ ನಾಗರತ್ನಮ್ಮ ಮೇಡಮ್ ಇವರು ಜ್ಞಾನ ನೀಡ್ತಾ ಇದ್ದಾರೆ. ನಾಗರತ್ನಮ್ಮ ಮೇಡಮ್ ಸಾಕಷ್ಟು ಬಾರಿ ಅವರು ತುಂಬಾ ಆಕ್ಟಿವ್. ಅವರು ಎಷ್ಟು ಚುರುಕಾಗಿದ್ದಾರೆ ಅಂದ್ರೆ ಎಲ್ಲಾ ವೇದಿಕೆಯಲ್ಲೂ ಪ್ರತಿ ಸಲ ಧ್ಯಾನ ಮಾಡೋದು, ಯಾವ ಟೈಪ್ ನಲ್ಲಿ ಧ್ಯಾನ ಮಾಡೋದು. ಕೇಳ್ತಾ ಇಲ್ವಾ? ಕೇಳಿಸ್ತಾ ಇದ್ದೀವಿ ಮೇಡಮ್. ಮೇಡಮ್ ಹೇಳ್ತೀನಿ, 1 ನಿಮಿಷ ವೆಲ್ಕಮ್ ಮಾಡ್ತೀನಿ. ನಿಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಮೇಡಮ್ ಅಂದ್ರೆ ಎಷ್ಟು ಸಮಯ ಆಯ್ತು ಅಷ್ಟು ಸಮಯ ಧ್ಯಾನ ಮಾಡೋದಿರ್ಬೋದು, ಟಾಪಿಕ್ ಕೊಡೋದಿರ್ಬೋದು, ಕಾಮೆಂಟ್ ಮಾಡೋದಿರ್ಬೋದು, ಬಹಳ ಚುರುಕಾಗಿ ಭಾಗವಹಿಸ್ತಾ ಇರ್ತಾರೆ. ಅವ್ರನ್ನ ವೆಲ್ಕಮ್ ಮಾಡೋಕ್ಕಿಂತ ಮೊದಲು ಒಂದು ಪತ್ರಿಕೆ ವಾಣಿಯನ್ನ ಹೇಳ್ತೀನಿ. ಮಾಸ್ಟರ್ಸ್, ಈ ಪ್ರಪಂಚದಲ್ಲಿ ಎಲ್ಲಾ ಯಜ್ಞಗಳಿಗಿಂತ ಧ್ಯಾನ ಯಜ್ಞ ತುಂಬಾ ಉನ್ನತವಾದುದು. ಧ್ಯಾನ ಯಜ್ಞವೆಂದರೆ ಧ್ಯಾನವನ್ನು ಆಚರಿಸಿ ಧ್ಯಾನದ ಶಕ್ತಿಯನ್ನು ಇತರರಿಗೆ ತಿಳಿಯಪಡಿಸುವುದು. ಮೇಡಮ್, ನಾಗರತ್ನ ಮೇಡಮ್, ನಿಮಗೆ ಎಲ್ಲರ ಪರವಾಗಿ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶುಭ ಮಧ್ಯಾಹ್ನ.
ಶುಭ ಮಧ್ಯಾಹ್ನ ಮೇಡಮ್ ಎಲ್ಲರಿಗೂ. ನಮಸ್ತೆ ಆಲ್ ಮಾಸ್ಟರ್ಸ್. ಇವತ್ತು ಈ ದಿನ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ನನಗೆ ಈ ಅವಕಾಶ ಸಿಕ್ಕಿರೋದು ನೋಡಿದ್ರೆ ತುಂಬಾ ನಾನು ಎಲ್ಲ ನಿಮ್ಮ ವೇದಿಕೆಯ ಎಲ್ಲ ಆತ್ಮಬಂಧಿಗಳಿಗೂ, ಈ ವೇದಿಕೆಯ ಸೃಷ್ಟಿ ಮಾಡಿಕೊಟ್ಟಿರಂಥ ರಂಗನಾಥ್ ಗುರೂಜಿಯವರಿಗೂ, ಪತ್ರಿಜಿ ಅವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ, ನನ್ನ ಜನ್ಮದಾತರಿಗೂ ಹಾಗೂ ಪ್ರಕೃತಿಗೂ ಎಲ್ಲ ನಾನು ವಂದಿಸುತ್ತಾ, ಈ ದಿನ ನನಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ವೇದಿಕೆಗೆ ಎಲ್ಲರೂ ಸ್ವಲ್ಪ ಬ್ಯುಸಿ ಇರ್ತಾರೇನೋ ಅನ್ಕೊಂಡು ನಾನು ಹಾಕೋದು ಬೇಡ, ಮಾತಾಡೋದು ಬೇಡ ಅನ್ಕೊಂಡಿದ್ದೆ. ಆದ್ರೂ ಬೆಳಗ್ಗೆ ಅನ್ನಿಸ್ತು, ನಾನು ಅಷ್ಟು ಬ್ಯುಸಿನಲ್ಲೂ ಅವರು ಸರ್ ಎಷ್ಟು ಚೆನ್ನಾಗಿ ಒಂದು ವಿಘ್ನೇಶ್ವರನ ಮಂತ್ರದ್ದು ಅರ್ಥ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಅವಾಗ ಅನ್ನಿಸ್ತು, ಈ ದಿನ ನಮ್ಗೆ ಅದನ್ನ ಅಂಥ ಮಹಾನ್ ಭಾವ್ರನ್ನ ಕರ್ಕೊಂಬಂದು ಪರಿಚಯ ಮಾಡಿಸಿದಾರಲ್ಲ ರಂಗನಾಥ್ಜಿಗೆ ಎಷ್ಟೊಂದು ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ಬೇಕು ಅಂತ ಇದ್ದೀನಿ. ಧನ್ಯವಾದಗಳು. ನಮಸ್ತೆ. ನಾನು ಇವತ್ತು ಒಂದು ವಿಷಯ ಏನಪ್ಪ ಅಂದ್ರೆ, ಬೆಳಗಿನ ಅನ್ನಿಸ್ತು ಇವತ್ತು ಆಧ್ಯಾತ್ಮ ಹಂಚಿಕೆ ಅಂತ ಅಂದ್ರೆ, ಆಧ್ಯಾತ್ಮ ಹಂಚಿಕೆನಲ್ಲಿ ಇವತ್ತು ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತ ಮತ್ತು ವರಮಹಾಲಕ್ಷ್ಮಿ ಕಥೆ ಎಲ್ಲರಿಗೂ ಸುಮಾರಾಗಿ ಗೊತ್ತಿರುತ್ತೆ. ಅದ್ರ ಬಗ್ಗೆ ಹೇಳ್ಬೇಕು ಅಂತಿಲ್ಲ. ಆದ್ರೂ ಅಗಸ್ತ್ಯ ಮಹರ್ಷಿ, ಅಗಸ್ತ್ಯ ಅಂತಂದ್ರೆ ಅವರು ಒಬ್ಬ ಋಷಿ. ಅದು ಸಪ್ತ ಋಷಿಗಳು ಅಂತ ಇರುತ್ತೆ ನಮ್ಮ ವೇದ ಪುರಾಣ ಮತ್ತು ನಮ್ಮ ಒಂದು ಹಿಂದೂ ಧರ್ಮದ ಪೌರಾಣಿಕ ಕಥೆಗಳಲ್ಲೆಲ್ಲ ಅಗಸ್ತ್ಯರು ತುಂಬಾ ಒಂದು ಮುಂದುವರೆದ ಋಷಿ ಅಂತ ಅನ್ಕೋಬಹುದು. ಅಗಸ್ತ್ಯರನ್ನ ನೆನೆಸ್ಕೊಳ್ದೆ ದಿನನೇ ಇಲ್ಲ. ನಾವು ಲಕ್ಷ್ಮೀನಾರಾಯಣ ನೆನೆಸ್ಕೊಳ್ಳೋದು ಒಂದೇನೆ, ಅಗಸ್ತ್ಯರ ನೆನೆಸ್ಕೊಳ್ಳೋದು ಒಂದೇನೆ. ಈ ರೀತಿ ಒಂದು ನಮಗೆ ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದನ್ನ ನನಗೆ ಗೊತ್ತಿದ್ದಷ್ಟನ್ನ ಅದು ಒಂದು ಸ್ವಲ್ಪ ಪುಸ್ತಕದಲ್ಲಿ ಅಂದ್ರೆ ತುಂಬಾ ಇದೆ. ಅದ್ರಲ್ಲಿ ಒಂದು ಸ್ವಲ್ಪ ಆರಿಸಿ ಇವತ್ತು ಒಂದು 20 ನಿಮಿಷದಲ್ಲಿ ಎಷ್ಟು ಹಂಚ್ಕೋಬಹುದು ಅದನ್ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಆಲ್ಮೋಸ್ಟ್ ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ಏನಪ್ಪಾ ಅಂತಂದ್ರೆ, ಅಗಸ್ತ್ಯರು ಏನ್ ಮಾಡ್ತಾರೆ ಅಂದ್ರೆ, ರಾಮಾಯಣ ಮಹಾಭಾರತ ಪುರಾಣ ಅಂದ್ರೆ 36 ಪುರಾಣ. ಕೇಳಿಸ್ತಾ ಇದೆಯಲ್ಲ ಮೇಡಮ್? ಟಾಪಿಕ್ ಹೆಸರು ಹೇಳಿ. ಟಾಪಿಕ್ ಯಾವುದು? ಅಗಸ್ತ್ಯರು ಕಂಡ ಕೊಲ್ಲಾಪುರ ಮಹಾಲಕ್ಷ್ಮಿ. ಓಕೆ, ಆಯ್ತು, ಹೇಳಿ ಮೇಡಮ್. ಅಗಸ್ತ್ಯರು ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲಾ ಕಡೆನೂ ಒಂದು ಧರ್ಮ ಸ್ಥಾಪನೆ ಮಾಡೋದಿಕ್ಕೆ ಅಂತ ಆಶ್ರಮಗಳೆಲ್ಲ ಮಾಡಿ ಎಲ್ಲ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ನಾನು ಒಂದು ಸಣ್ಣದೊಂದು ಟಾಪಿಕ್ ಅಂದ್ರೆ, ರಾಮಾಯಣ ಮಹಾಭಾರತದ ಕಾಲದಿಂದನೂ ಅಗಸ್ತ್ಯರು ತುಂಬಾನೇ ಒಂದು ಜನಕ್ಕೆ ಒಂದು ಒಳ್ಳೆ ಜ್ಞಾನ ಹಂಚಿಕೆಗೆ, ಜನಗಳಿಗೆ ಒಂದು ಉಪಯೋಗ ಆಗುವಂತ ಕೆಲಸಗಳನ್ನ ಮಾಡ್ಬೇಕು ಅಂತ ತಿಳ್ಕೊಂಡು ಅವರು ತುಂಬಾ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ, ಹಿಂದೂ ಮಹಾಕಾವ್ಯ ರಾಮಾಯಣದಲ್ಲಿ ಅಗಸ್ತ್ಯರನ್ನು ಹಲವಾರು ಅಧ್ಯಾಯಗಳಲ್ಲಿ ನೋಡ್ಬೋದು. ಅಂದ್ರೆ ನಾವು ಕಾವ್ಯಗಳು ಈ ಪುರಾಣಗಳನ್ನೆಲ್ಲ ಓದೋರಿಗೆ ಸ್ವಲ್ಪ ಅಗಸ್ತ್ಯರ ಬಗ್ಗೆ ಗೊತ್ತಿರುತ್ತೆ. ನಮಗೆ ಅಂದ್ರೆ ಅಷ್ಟೊಂದು ಗೊತ್ತಿರಲಿಲ್ಲ ಅಂತಂದ್ರು ಈಗ ನಾವು ತಿಳ್ಕೊಬೇಕು. 7 ಜನ ಸಪ್ತ ಋಷಿಗಳು ಅಂತ ಇರುತ್ತೆ. ಸಪ್ತ ಋಷಿ ಮಂಡಲ ಅಂತ ಕೂಡ ಆಕಾಶದಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ. ಅಂದ್ರೆ ಸ್ವಲ್ಪ ಜನ ಪುರಾಣಗಳ ಬಗ್ಗೆ ಎಲ್ಲ ತಿಳ್ಕೊಂಡಿರೋರಿಗೆ ಮತ್ತೆ ಸಂಸ್ಕೃತದ ಬಗ್ಗೆ ತುಂಬಾ ಗೊತ್ತಿರೋರು ಯಾರಾದ್ರೂ ತೋರಿಸಿರ್ತಾರೆ. ಸಪ್ತ ಋಷಿ ಮಂಡಲ ಅಂತಾನೆ ಆಕಾಶದಲ್ಲಿ ಒಂದು ರಾತ್ರಿ ಟೈಮಲ್ಲಿ ನಕ್ಷತ್ರಗಳೆಲ್ಲ ತುಂಬಾ ಇದ್ದಾಗ, ಮೋಡ ಇಲ್ಲದೆ ಇದ್ದಾಗ ಸಪ್ತ ಋಷಿ ಮಂಡಲ ಅಂತ ಕೂಡ ಕಾಣಿಸುತ್ತೆ. ಅದನ್ನ ನಮ್ಮ ತಂದೆ ಎಲ್ಲ ಇದ್ದಾಗ ಹೇಳ್ತಿದ್ರು. ಧ್ರುವ ನಕ್ಷತ್ರ ಮತ್ತೆ ಇದು ಮದುವೆಲೆಲ್ಲ ತೋರಿಸ್ತಾರಲ್ಲ ಅರುಂಧತಿ ನಕ್ಷತ್ರ ಅಂತ, ಈ ತರ ನಕ್ಷತ್ರಗಳ ಬಗ್ಗೆ ಎಲ್ಲನೂ ತುಂಬಾ ಕಲೆ ಹಾಕಿ ಹೇಳ್ತಾರೆ ಸ್ವಲ್ಪ ಜನ ಎಲ್ಲ ಪುರಾಣಗಳ ಬಗ್ಗೆ ಓದಿರೋರು. ಅದರಲ್ಲಿ ಅಗಸ್ತ್ಯ ಮಹರ್ಷಿಗಳು ಒಂದು ಋಷಿಗಳು, ಅದರಲ್ಲಿ ತುಂಬಾ ಸಾಧನೆ ಮಾಡಿರುವಂತ ಒಬ್ಬ ಮಹರ್ಷಿ ಇವರು. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ, ಇವ್ರು ಏನ್ ಮಾಡ್ತಾರೆ ಅಂದ್ರೆ, ವಿಂಧ್ಯ ಪರ್ವತ ದಕ್ಷಿಣ ಇಳಿಜಾರಲ್ಲಿ ಅವರು ದಂಡಕಾರಣ್ಯ ಅಂತ ಒಂದಿರುತ್ತೆ. ಆ ದಂಡಕಾರಣ್ಯದ ಹತ್ರ ಹೋಗಿ ಒಂದು ಆಶ್ರಮ ಮಾಡ್ಕೋತಾರೆ. ಅಗಸ್ತ್ಯ ಮಹರ್ಷಿಗಳ ಪತ್ನಿ ಹೆಸರು ಲೋಪಾಮುದ್ರೆ ಅಂತ. ಲೋಪಾಮುದ್ರೆ ಮತ್ತು ಅಗಸ್ತ್ಯರ ಆಶ್ರಮ ಅಂತಾನೆ ಒಂದು ಆಶ್ರಮಗಳಿರುತ್ತೆ. ಆ ಆಶ್ರಮಗಳಲ್ಲಿ ಅವರು ವಾಸ ಮಾಡಿಕೊಂಡು ಜನಗಳಿಗೆಲ್ಲರಿಗೂ ಒಳ್ಳೆ ಬೋಧನೆ ಮಾಡ್ತಾ ಇರ್ತಾರೆ. ಸೂರ್ಯ ಚಂದ್ರ ಮತ್ತು ಭೂಮಿಯ ಮೇಲೆ ಎಲ್ಲಾ ಜೀವಿಗಳು ಸುಲಭವಾಗಿ ಹಾದು ಹೋಗ್ಲಿ ಅಂತ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ವಿಂಧ್ಯ ಪರ್ವತನೇ ಅವರು ಭಾಗಿಸ್ತಾರೆ. ವಿಂಧ್ಯ ಪರ್ವತನೇ ಭಾಗಿಸಿ ಅದನ್ನ ವಿಭಜಿಸಿ ಅದನ್ನ ಒಂದೇ ರೇಖೆಯಲ್ಲಿ ಹೋಗೋ ತರ ಮಾಡಿರ್ತಾರೆ. 9,000 ರಾಕ್ಷಸರನ್ನ ಅವರು ಕೊಂದು ನಮಗೆ ಒಂದು ಪುಣ್ಯದ ಕಾರ್ಯ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅಷ್ಟು ರಾಕ್ಷಸರನ್ನೆಲ್ಲ ನಾಶಪಡಿಸಿ ಶ್ರೀರಾಮ ಅವನಿಗೆ ತುಂಬಾ ಹೆಲ್ಪ್ ಮಾಡಿರ್ತಾರೆ. ಶ್ರೀರಾಮ ಮತ್ತು ಸೀತೆ ಮತ್ತು ಲಕ್ಷ್ಮಣ ಎಲ್ಲರೂ ಅಗಸ್ತ್ಯ ಋಷಿಗಳ ಹತ್ರ ಬಂದು, ಅಗಸ್ತ್ಯ ಋಷಿ ಹತ್ರ ನಾವು ಮುಂದಕ್ಕೆ ಏನ್ ಮಾಡ್ಬೇಕು, ಇನ್ನೇನ್ ಜನ್ಮ ತಾಳ್ಕೋಬೇಕು ಅಂತೆಲ್ಲ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲಿ ಒಂದು ವಿಷಯ ಏನ್ ಹೇಳ್ತಾರೆ ಅಂತಂದ್ರೆ, ಅವ್ರಿಗೆ ಬಾಣ ಬಿಲ್ಲು ಎಲ್ಲಾನು ಕೊಟ್ಬಿಟ್ಟು, ರಾವಣ ದುಷ್ಟ ಸ್ವಭಾವದವನು,
ಅವನ್ನ ನಾವು ಏನೇ ಮಾಡಿದ್ರು ಅವನ್ನ ಇದು ಮಾಡೋಕ್ಕಾಗಲ್ಲ, ಸಂಹಾರ ಮಾಡೋಕ್ಕಾಗಲ್ಲ. ಆದರೆ ನೀನೇನಪ್ಪ ಮಾಡಬೇಕು ಅಂತಂದರೆ ಅವನ್ನ ಅವ್ರಿಗೊಂದು ಬಾಣ ಕೊಟ್ಬಿಟ್ಟು ಹೇಳ್ತಾರೆ ರಾಮನಿಗೆ, ರಾಮ, ರಾಕ್ಷಸರು ಎಂದೂ ಮನುಷ್ಯರನ್ನು ಪ್ರೀತಿಸುವುದಿಲ್ಲ. ಅವರು ರಾಕ್ಷಸರು, ಅವ್ರು ಯಾವತ್ತೂ ಕೂಡ ಮನುಷ್ಯರನ್ನ ಪ್ರೀತಿಸಲ್ಲ. ರಾಕ್ಷಸರಿಗೂ ಮನುಷ್ಯರಿಗೂ ಆಗ ಬರೋದೇ ಇಲ್ಲ. ಅದಕ್ಕೇ ರಾಕ್ಷಸ ಗಣ ಮನುಷ್ಯ ಗಣ ಅಂತ ಈ ಮದುವೆ ಮಾಡಬೇಕಾದ್ರೆ ಎರಡು ಗಣಗಳನ್ನ ನೋಡಿ ಮದುವೆ ಮಾಡೋದು ಇದೆಲ್ಲ ಇರುತ್ತೆ. ಅದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರುತ್ತೆ. ಅದ್ರ ಬಗ್ಗೆ ನಾವು ತುಂಬ ತಿಳ್ಕೊಳಕ್ಕಾಗಲ್ಲ ಇವಾಗ. ಏನಪ್ಪಾ ಅಂದ್ರೆ ಅದೇ ಮನುಷ್ಯರು ರಾಕ್ಷಸರು ಯಾವತ್ತಿದ್ರೂ ವೈರಿಗಳ ಥರ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಮನುಷ್ಯರನ್ನ ಪ್ರಕೃತಿನಲ್ಲಿ ಜೀವ ಇಟ್ಕೊಂಡು ಇರಬೇಕು ಅಂತಂದರೆ ರಾಕ್ಷಸರನ್ನ ಬಿಟ್ಟು ನಾವು ಹೊರಗಡೆ ಬರಬೇಕಾಗತ್ತೆ. ಅದರಿಂದ ನಾವು ಏನು ಮಾಡಬೇಕು, ಪ್ರಕೃತಿನ ನಾವು ತುಂಬ ಚೆನ್ನಾಗಿ ಪ್ರೀತಿಸ್ಕೊಂಡು ಪ್ರಕೃತಿ ನಡುವೆ ನಾವು ಬಾಳ್ಬೇಕು ಅಂತಂದರೆ ನಾವು ಧ್ಯಾನ ಎಲ್ಲನೂ ಮುಂದುವರ್ಸ್ಕೋಬೇಕು. ಅದರಿಂದ ನಾವು ಬೇರೆ ಕಡೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಆಶ್ರಮನ ಅವರು ಮಾಡ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಅವರು ತುಂಬ ಭಾರತದಲ್ಲಿ ಎಷ್ಟೋ ಕಡೆಯೆಲ್ಲ ಆಶ್ರಮಗಳನ್ನ ಮಾಡಿ ಜನಗಳಿಗೆಲ್ಲರಿಗೂ ತುಂಬ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಹೇಳ್ತಾ, ಹಳೆಯ ಮಹಾ ಕಾವ್ಯಗಳ ಬಗ್ಗೆ, ಪುರಾಣಗಳ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ. ಇದು ಅಗಸ್ತ್ಯರ ಬಗ್ಗೆ ಸ್ವಲ್ಪ ಒಂದು 2% ಅಷ್ಟು ನಾವು ತಿಳ್ಕೊಂಡಂಗಾಯ್ತು. ಅಗಸ್ತ್ಯರು ಅಂದರೆ ಯಾರು, ಅವ್ರು ಏನೇನು ಮಾಡ್ತಿದ್ರು, ರಾಮನಿಗೂ ಅವ್ರಿಗೂ ಏನು ಸಂಬಂಧ, ಇದಿಷ್ಟು ಗೊತ್ತಾಯ್ತು ಅಷ್ಟೇ. ಆಮೇಲೆ ನೆಕ್ಸ್ಟ್ ಅವರು ಎಷ್ಟು ಕಡೆ ಭಾರತದಲ್ಲಿ ಸುಮಾರು ಕಡೆ ಅವರು ಒಂದು ಆಶ್ರಮಗಳನ್ನ ಮಾಡ್ಕೊಂಡಿದ್ದಾರೆ. ಅವ್ರ ಆಶ್ರಮಗಳಿಗೆ ನಾವು ಒಂದು ಟೂರ್ ಆಗಲಿ ಏನಾದರೂ ಹೋದಾಗ ಅದ್ರ ಚರಿತ್ರೆಗಳೆಲ್ಲ ಬರುತ್ತೆ. ಅದನ್ನೆಲ್ಲ ನಾವು ನೋಡ್ಬೋದು. ಅಗಸ್ತ್ಯ ಮುನಿ ದೇವಸ್ಥಾನ ರುದ್ರಪ್ರಯಾಗದಲ್ಲಿದೆ. ಹಾಗೆ ಬಂದು ಅಗಸ್ತ್ಯ ಮಂದಿರ ದೇವಾಲಯ ಅಂತ ಒಂದಿದೆ. ಅಗಸ್ತ್ಯ ಋಷಿ ಆಶ್ರಮ ಅಂತ ಅಕ್ಕೋಲೆ ಅಲ್ಲಿದೆ, ರುದ್ರಪ್ರಯಾಗ ಅಕ್ಕೋಲೆ. ಹಾಗೆ ಬಂದು ಅಗಸ್ತ್ಯ ಋಷಿ ಆಶ್ರಮ ಅಕ್ಕೋಲೆನಲ್ಲಿ ಅಗಸ್ತ್ಯೇಶ್ವರ ಅವರು ಏನು ಮಾಡ್ತಾರೆ, ಒಂದು ಲಿಂಗ ಸ್ಥಾಪನೆ ಮಾಡ್ತಾರೆ. ಅದು ಅಗಸ್ತ್ಯೇಶ್ವರ ಲಿಂಗ ಮಹಾದೇವ ಅಗಸ್ತ್ಯ ಮುನಿ ದೇವಸ್ಥಾನ ಅಂತಾನೆ. ಅಲ್ಲಿ ಉತ್ತರ ಭಾರತದ ಕಡೆಯಲ್ಲೆಲ್ಲ ತುಂಬ ಅಗಸ್ತ್ಯರಿಗೆ ಅಲ್ಲಿ ಒಂದು ತುಂಬಾನೇ ಆಶ್ರಯ ಒಂದು ತಾಣ ಮತ್ತು ಆಶ್ರಮಗಳೆಲ್ಲ ತುಂಬ ಸಿಕ್ಕಿದೆ ಅವರಿಗೆ. ಅವರು ಅಲ್ಲಿಂದ ಬರ್ತಾ ಕಾಶಿಗೆ, ಇನ್ನು ಮೇಲಕ್ಕೆ ಹೋಗ್ತಾ ಕಾಶಿ ವಿಶ್ವನಾಥ ದೇವಾಲಯ, ಗುಪ್ತ ಕಾಶಿ, ಉತ್ತರಾಖಂಡ, ಈ ರೀತಿ ಅವರು ಎಲ್ಲ ಕಡೆ ಸಂಚಾರ ಮಾಡಿಕೊಂಡು ಲೋಕೋದ್ಧಾರ ಮಾಡೋದಕ್ಕೆ, ಲೋಕದಲ್ಲಿ ನಾವು ರಾಕ್ಷಸರಿಂದ ನಾವು ಹೇಗೆ ಬಚಾವಾಗ್ಬೋದು. ರಾಕ್ಷಸರು ಯಾವತ್ತೂ ಮನುಷ್ಯರನ್ನ ಪ್ರೀತಿಸಲ್ಲ. ಅದರಿಂದ ನಾವು ಅವ್ರನ್ನ ಬಿಟ್ಟು ನಾವು ಹೊರಗಡೆ ಹೋಗಿ ನಾವು ಜೀವನ ಮಾಡಬೇಕು ಅಂತೇಳಿ ಅವರು ತುಂಬಾನೇ ಎಲ್ಲ ಕಡೆ ಓಡಾಡಿ ಕೊನೆಗೆ ಕಾಶಿಲಿ ಕೂಡ ಒಂದು ಲಿಂಗ ಸ್ಥಾಪನೆ ಮಾಡಿರ್ತಾರೆ. ಅದೇ ವಾರಣಾಸಿ. ಕಾಶಿ ಲಿಂಗ ಇರೋದು ಅಗಸ್ತ್ಯೇಶ್ವರ ಮಾಡಿದ್ದು ಲಿಂಗ. ಅಲ್ಲಿಂದ ಒಂದು ರಾಮ್ಟೆಕ್ ಅಂತ ಒಂದಿದೆ, ಅದು ಕೂಡ ಅದೇ ಅಯೋಧ್ಯೆನಲ್ಲಿ ಬರುತ್ತೆ ಅಂತ ಅನ್ಸುತ್ತದು. ಅದ್ರ ಬಗ್ಗೆ ಇನ್ನೂ ತುಂಬ ಡೀಟೇಲ್ಸ್ ಎಲ್ಲ ಕೊಟ್ಟಿಲ್ಲ. ಆದರೆ ನಾನು ಇನ್ನು ನೋಡದೇ ಇರೋದ್ರಿಂದ ನೆಕ್ಸ್ಟ್ ಮಂತ್ ನಾನು ಅಯೋಧ್ಯೆಗೆ ಹೋಗೋಣ ಅಂತ ಇದ್ದೀನಿ. ಆವಾಗೇನಾದರೂ ವಿಷಯಗಳು ಕಲೆಕ್ಟ್ ಆದರೆ ಒಂಚೂರು ಕಲೆಕ್ಟ್ ಮಾಡ್ಕೊಂಬಂದು ಅದ್ರ ಬಗ್ಗೆ ಹೇಳ್ಬೋದು. ಇದಿಷ್ಟು ಅಗಸ್ತ್ಯರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡಿದ್ದಾಯ್ತು. ಅಗಸ್ತ್ಯರು ಏನೇನು ಮಾಡಿದ್ದಾರೆ, ಎಲ್ಲೆಲ್ಲಿ ಅವರ ಒಂದು ಆಶ್ರಮಗಳಿದೆ ಅನ್ನೋದೆಲ್ಲ ಆಯಿತು. ವಾರಣಾಸಿಲಿ ಕೂಡ ಅಗಸ್ತ್ಯೇಶ್ವರ. ಆಮೇಲೆ ನಾವು ಲಕ್ಷ್ಮೀ ಇದು ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಈ ಥರ ಎಲ್ಲ ನಾವು ಹೇಳ್ತೀವಲ್ವ, ಅದರಲ್ಲೆಲ್ಲ ಕೊನೆಯಲ್ಲಿ ಅಗಸ್ತ್ಯೇಶ್ವರ ಮತ್ತು ಇದು ಸಂವಾದ ಮಾಡುವಾಗ ಸಿಕ್ಕಿದ್ದು ನಾರದ ಮುನಿಗಳು. ಇವರು ಸಂವಾದ ಮಾಡುವಾಗ ಒಬ್ರಿಗೊಬ್ರು ಒಂದು ವಿಷಯಗಳನ್ನ ಹಂಚ್ಕೋತಾ ಇರ್ಬೇಕಾದ್ರೆ ಮಾಡಿದಂಥ ಇವು ಪುರಾಣಗಳಲ್ಲಿ ಬರುತ್ತೆ. ಇದೆಲ್ಲ ಏನಪ್ಪಾ ಅಂದರೆ ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮಗಳನ್ನ ನಾವು ಪಠಿಸೋದ್ರಿಂದ ಅಗಸ್ತ್ಯರೂ ಒಂದ್ಸರಿ ನಾವು ನೆನೆಸ್ಕೊಂಡಷ್ಟು ಪುಣ್ಯ ಸಿಗುತ್ತೆ. ಅಗಸ್ತ್ಯರು ಅಂತಂದರೆ ಒಂದು ಲಕ್ಷ್ಮೀ ನಾರಾಯಣನ ನೆನೆಸ್ಕೊಂಡಷ್ಟೇ ಒಂದು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಏನಪ್ಪ, ಈಗ ನಾವೇನು ಹೇಳಬೇಕು ಅಂತಂದರೆ, ಇವತ್ತು ವರಮಹಾಲಕ್ಷ್ಮಿ ಅಂತಂದರೆ ಅದು ಅವ್ರೇನು ಮಾಡ್ತಾರೆ, ಇದೆಲ್ಲ ಕಡೆನೂ ಆಶ್ರಮಗಳಲ್ಲಿ ಲೋಕ ಕಲ್ಯಾಣಕ್ಕಾಗಿ ಎಲ್ಲ ಮಾಡಾದ್ಮೇಲೆ ಅವರು ಹೊರಟು ದಕ್ಷಿಣ ಭಾರತ ಕಡೆ ಬರ್ತಾರೆ. ಉತ್ತರ ಭಾರತದೆಲ್ಲ ಸುಮಾರೆಲ್ಲ ಆಶ್ರಮಗಳು ಕಟ್ಟಿ ಅಲ್ಲೆಲ್ಲ ಲೋಕ ಕಲ್ಯಾಣಕ್ಕಾಗಿ ಜನಗಳಿಗೆಲ್ಲ ಎಷ್ಟೆಷ್ಟು ಬೋಧನೆಗಳು ಮಾಡಿ, ಗ್ರಂಥಗಳನ್ನೆಲ್ಲ ಮಾಡಿ, ಕೊನೆಗೆ ಪುರಾಣಗಳ ಬಗ್ಗೆ ಎಲ್ಲ ಅವರಿಗೆಲ್ಲ ತಿಳಿಸಿ ಕೊನೆಗೆ ಬರ್ತಾರೆ ದಕ್ಷಿಣ ಭಾರತದ ಕಡೆಗೆ. ದಕ್ಷಿಣ ಭಾರತದ ಕಡೆ ಬಂದಾಗ ಅವ್ರೇನು ಮಾಡ್ತಾರೆ, ಇಲ್ಲಿ ಒಂದು ಕೊಲ್ಲಾಪುರ ಅಂತ ಒಂದು ಕ್ಷೇತ್ರ. ಆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೊಲ್ಲಾಪುರ ಲಕ್ಷ್ಮಿನ ನಾವು ಇದು ಮಾಡಿಕೊಂಡು ಅವರು ಅಲ್ಲಿ ಅವ್ರ ದರ್ಶನ ಮಾಡಿಕೊಂಡು ಲಕ್ಷ್ಮಿನ ಅವರು ಸ್ಮರಣೆ ಮಾಡಿ ಅಲ್ಲಿ ತಪಸ್ ಮಾಡ್ತಾರೆ. ಆ ತಪಸ್ ಮಾಡಿದಾಗ ಲಕ್ಷ್ಮಿ ಏನು ಹೇಳ್ತಾರೆ, ಕುಮಾರಸ್ವಾಮಿ, ಸ್ಕಂದ, ಸುಬ್ರಹ್ಮಣ್ಯ, ಮುರುಘ, ಕಾರ್ತಿಕೇಯ ಇವು 4 ಹೆಸರು ಇರುವಂಥ ಒಬ್ಬ ದೇವ್ರನ್ನ ನೀನು ಪೂಜೆ ಮಾಡು ಅಂತ ಅವ್ರಿಗೆ ಹೇಳ್ತಾರೆ. ಆವಾಗ ಏನು ಮಾಡ್ತಾರೆ ಅವರು, ಒಂದು ಯುಗನೇ ಆಗಿರುತ್ತೆ. ಆ ಯುಗ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಯುಗ ಚೇಂಜ್ ಆಗುತ್ತೆ. ಆ ಯುಗ ಬಂದಾಗ ವೇದವ್ಯಾಸರು ಏನು ಮಾಡ್ತಾರೆ,
ಇದು ಅಗಸ್ತ್ಯರು ವೇದವ್ಯಾಸನ ಥರ ಪಾತ್ರ ಮಾಡ್ತಾರೆ ಅವರು. ಅವರು ಯುಗಾಂತರಿಗಳಿಗೆ ಅವ್ರ ಜನ್ಮಗಳು ಕೂಡ ಅವ್ರಿಗೆ ಒಂದೊಂದು ಪುನರ್ಜನ್ಮಗಳಾಗಿರುತ್ತೆ. ಹಾಗೆ ರಾಮ, ಶ್ರೀರಾಮ ಇದು ವಿಷ್ಣುವಿನ ದಶಾವತಾರದಲ್ಲಿ ಶ್ರೀರಾಮ ಕೂಡ ಒಂದು ಅವತಾರ ಅಲ್ವಾ, ಆ ರೀತಿ ಇವರು ಕೂಡ ಅವತಾರ ಆಗಿರುತ್ತೆ. ಆವಾಗ ಅವ್ರೇನು ಮಾಡ್ತಾರೆ, ವೇದವ್ಯಾಸನ ಪಾತ್ರನ ಅವ್ರು ವಹಿಸ್ಕೋತಾರೆ. ವೇದಗಳನ್ನು ಪುನರುತ್ಥಾನ ಮತ್ತೆ ಕಾಶಿಗೆ ಹೋಗಿ ಕಾಶಿಯಿಂದ ಮತ್ತೆ ಹಿಂತಿರುಗ್ತಾರೆ. ಆವಾಗ ಅಷ್ಟರಲ್ಲಿ ಅವ್ರಿಗೆ ಒಂದು ಜ್ಞಾನೋದಯ ಆಗಿ ಲೋಪಾಮುದ್ರೆ ಮತ್ತು ಅವರು ಇಬ್ಬರು ಸೇರಿಕೊಂಡು ಲಕ್ಷ್ಮಿನ ಅವರು ತುಂಬ ಚೆನ್ನಾಗಿ ಧ್ಯಾನದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ಲಕ್ಷ್ಮಿನ ಹೋಲಿಸ್ಕೊತಾರೆ. ಕೊನೆಗೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ಲಕ್ಷ್ಮಿ ಏನು ಹೇಳ್ತಾಳೆ, ಒಂದು ಕತೆ ಪ್ರಕಾರ ಹೇಳೋದಾದರೆ, ಮಹಾವಿಷ್ಣು ಪತ್ನಿಯ ಶ್ರೀ ಮಹಾಲಕ್ಷ್ಮಿ ಕೂಡ ಏನು ಮಾಡ್ತಾಳೆ, ವಿಷ್ಣು ಪಕ್ಕದಲ್ಲಿ ಕೂತ್ಕೊಂಡು ಅವರು ವಿಷ್ಣು ಮಹಾಲಕ್ಷ್ಮಿ ಇಬ್ಬರು ದಂಪತಿಗಳಾದರೂ ನಮ್ಮ ದೈವಿ ನಾವು ಜನಗಳು ಯಾವ ರೀತಿ ಒಂದು ರೆಸ್ಟ್ ತೊಗೋತಾ ಇರ್ತೀವಿ, ಆ ರೀತಿ ಅವ್ರ ಗಂಡ ಹೆಂಡತಿ ಇಬ್ಬರೇ ಇರಬೇಕಾದ್ರೆ ಅವರು ಗಂಡ ಹೆಂಡತಿ ಥರ, ಅದು ನಾವು ಗಂಡ ಹೆಂಡತಿ ಅನ್ನಲ್ಲ, ಅವರು ದೇವತೆಗಳನ್ನ ನಾವು ದೇವರು ಲಕ್ಷ್ಮಿ ತಾಯಿ ಥರನೇ ಅಂತಿರ್ತೀವಿ. ಅವರಿಬ್ಬರು ಒಂದ್ಸರಿ ವಿಹಾರಕ್ಕೆ ಹೋಗಿರ್ತಾರೆ. ವಿಹಾರದಿಂದ ಬರಬೇಕಾದ್ರೆ ಸ್ವಲ್ಪ ಆಯಾಸ ಆಗಿ ಅವರು ಕಾಲು ಹೊತ್ತಾ ಕೂತ್ಕೊಂಡಿರ್ತಾಳೆ ಲಕ್ಷ್ಮಿ. ಅವಾಗ ಏನು ಮಾಡ್ತಾರೆ ಅಂತಂದರೆ, ಈ ಭೃಗು ಮಹರ್ಷಿ ಅನ್ನೋರು ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಬಂದಿದ್ದೆ ಅವ್ರಿಗೆ ಕಾಲಲ್ಲಿ ಒಂದು ಕಣ್ಣಿರುತ್ತೆ. ಆ ಭೃಗು ಮಹರ್ಷಿಗೆ ತುಂಬ ಅಹಂಕಾರ ಇರುತ್ತೆ. ಅವನೇನು ಮಾಡ್ತಾನೆ, ಬಂದು ನಾರಾಯಣ ನಾನು ಬಂದಿದ್ದು ಕೂಡ ನೋಡಲಿಲ್ಲ, ಹೆಂಡತಿ ಜೊತೆಯಲ್ಲಿ ಚೆನ್ನಾಗಿ ವಿಹರಿಸ್ಕೊಂಡು ಮಾತುಕತೆ ಆಡ್ಕೊಂಡು ಕೂತಿದ್ದಾನಲ್ಲ ಅಂತ ಅಂದ್ಬಿಟ್ಟು ನಾರಾಯಣನಿಗೆ ಎದೆ ಮೇಲೆ ಒದ್ಬಿಡ್ತಾರೆ. ಆ ಒದ್ದಾಗ ಏನಾಗುತ್ತೆ, ಲಕ್ಷ್ಮಿಗೆ ಕೋಪ ಬಂದ್ಬಿಡುತ್ತೆ. ಆ ಒಬ್ಬ ಋಷಿ ಕೈಲಿ ನೀನು ಒದಿಸ್ಕೊಂಡಲ್ಲ ಅಂತ ಅಂದ್ಬಿಟ್ಟು ನಾರಾಯಣನಿಗೆ ತುಂಬಾ ಬೇಜಾರು ಮಾಡಿ ಅವಳು, ನೀನು ನನಗೆ ಪತಿಯಾಗಕ್ಕೆ ನೀನು ಲಾಯಕ್ಕಿಲ್ಲ, ನಾನು ನಿನ್ನ ಹತ್ರ ಇರಲ್ಲ ಅಂತ ಅಂದ್ಬಿಟ್ಟು ಲಕ್ಷ್ಮಿ ಮುನ್ಸ್ಕೊಂಡು ಭೂಲೋಕಕ್ಕೆ ಬಂದ್ಬಿಡ್ತಾಳೆ. ಆ ಭೂಲೋಕಕ್ಕೆ ಬಂದಾಗ ಅವಳೇನು ಮಾಡ್ತಾಳೆ, ಇಲ್ಲಿ ಕೊಲ್ಲಾಪುರ ಅನ್ನೋದು ಒಂದು ಊರು ಬರ್ತಾಳೆ. ಆ ಕೊಲ್ಲಾಪುರದಲ್ಲಿ ಅವಳು ತಪಸ್ಸಿ ಕೂತ್ಕೋತಾಳೆ. ಆ ತಪಸ್ಸು ಕೂತ್ಕೊಂಡಾಗ ಕೊಲ್ಲಾಪುರ ಅಥವಾ ಕರವೀರಪುರ ಅಂತ ಕೂಡ ಹೇಳ್ತಾರೆ. ಆ ಕರವೀರಪುರದಲ್ಲಿ ಅವಳು ಕೂತ್ಕೋತಾಳೆ. ಅಷ್ಟರಲ್ಲಾಗಲೇ ಅವಳು ಒಂದು ರಾಜನ ಮಗಳಾಗಿ ಬಂದಿರ್ತಾಳೆ. ಅಲ್ಲಿಂದ ಬಂದಮೇಲೆ ಭೂಲೋಕಕ್ಕೆ ಅವಳು ಒಬ್ಬ ರಾಜನ ಮಗಳಾಗಿ ಅವಳು ಜನಿಸಿರ್ತಾಳೆ. ಆ ಪದ್ಮಾವತಿ ಅಂತ ಅವಳ ಹೆಸರಾಗಿರುತ್ತೆ. ಯಕ್ಷಾಲಯ ಮಣಿ, ಶಿವಾಲಯ ಮಣಿ, ದಕ್ಷಿಣ ಕಾಶಿ, ಈ ಥರ ಅವ್ರಿಗೆ ಸತೀದೇವಿ, ಅದು ಸತೀದೇವಿ ಅಂತ ಇದು ದಕ್ಷಯಜ್ಞ ಒಂದು ಯಾಗ ಮಾಡಬೇಕಾದಾಗ ಅವನೇನು ಮಾಡ್ತಾನೆ, ಅವರು ತಂದೆ ಕರೀಲಿಲ್ಲ ಅಂತ ಅಂದ್ರೂ ಮಗಳು ಬಂದ್ಬಿಟ್ಟಿರ್ತಾಳಲ್ಲ, ಅದಕ್ಕೆ ಶಿವ ನೀನೊಬ್ಬಳೇ ಹೋಗಿದ್ಬಾ, ನನ್ನ ಕರೆದಿಲ್ಲ, ನಿಮ್ಮ ತಂದೆ ನನಗೆ ಒಂಚೂರು ಬೆಲೆ ಕೊಡಲ್ಲ, ನಾನು ಬರೋಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಆವಾಗ ಕಳಿಸಿರ್ತಾನೆ. ಆವಾಗ ಏನು ಮಾಡ್ತಾನೆ, ಕೊನೆಯಲ್ಲಿ ಯಜ್ಞ ಇನ್ನೇನು ಇದಾಗುವಷ್ಟರಲ್ಲಿ ಕದಿದೇದ ಕಡೆ ಬಂದ್ಲಲ್ಲ ಅಂತ ಅವನು ಅವಮಾನ ಮಾಡಿದಾಗ ಇವಳು ದಾಕ್ಷಾಯಣಿ ಏನು ಮಾಡ್ತಾಳೆ, ಯಜ್ಞದಲ್ಲಿ ಬಿದ್ದು ಬಿಡ್ತಾಳೆ. ಯಜ್ಞದಿಂದ ಅವನು ಅಷ್ಟ್ರಲ್ಲಿ ಬಂದ್ಬಿಟ್ಟು ಹೆಂಡತಿ ಯಾಕೋ ಬರ್ಲಿಲ್ವಲ್ಲ ಅಂತ ನೋಡಕ್ಕೆ ಬಂದು ಕೊನೆಯಲ್ಲಿ ಬಂದಾಗ ಏನು ಮಾಡ್ತಾಳೆ, ಇದು ಅಗ್ನಿನಲ್ಲಿ ಅವಳು ದಹಿಸ್ತಾ ಇರ್ತಾಳಲ್ಲ, ಅವ್ರನ್ನ ಎತ್ಕೋತಾನೆ ಶಿವ. ಎತ್ಕೊಂಡು ಅವನು ಹೆಗಲ ಮೇಲೆ ಹಾಕ್ಕೊಂಡು ಅವನು ಹೊರಟೋಗ್ತಾನೆ. ಹೋಗ್ಬೇಕಾದಾಗ ಅವಳ ಒಂದೊಂದು ಭಾಗ ಕೂಡ ಒಂದೊಂದು ಕಡೆ ಅಂಗಾಂಗ ಎಲ್ಲ ಒಂದೊಂದು ಕಡೆ ಬೀಳುತ್ತೆ. ಅವನಿಗೆ ಕೋಪ ಬಂದಿರುತ್ತೆ ಶಿವನಿಗೆ. ಅದು ಕತೆ ತುಂಬ ಇದೆ, ಅದನ್ನ ನಾನು ಶಾರ್ಟಾಗಿ ಒಂದೊಂದು ಪಾಯಿಂಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಆವಾಗ ಅವನು ತಿರ್ಕೊಂಡು ಶಿವ ನರ್ತನ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇರ್ತಾನೆ ಕೋಪದಲ್ಲಿ. ಆವಾಗ ಒಂದೊಂದು ಅಂಗ ಒಂದೊಂದು ಕಡೆ ಬಿದ್ದಿರುತ್ತೆ. ಅದೇನೇ ಒಂದು ಕಣ್ಣು ಬಿದ್ದ ಜಾಗಕ್ಕೆ ಸತೀದೇವಿ ಕಣ್ಣು ಬಿದ್ದ ಸ್ಥಳ ಕೂಡ ಅದು ದಕ್ಷ ಯಜ್ಞ ಏನು ಮಾಡ್ತಾನೆ, ಯಜ್ಞ ಮಾಡ್ಬೇಕಾದ್ರೆ ದಕ್ಷರಾಜ ದಾಕ್ಷಾಯಣಿಗೆ ಕಣ್ಣು ಒಂದಲ್ಲಿ ಬಿದ್ದೋಗುತ್ತೆ. ಅಂದರೆ ಅಲ್ಲಿ ಬೀಳಲ್ಲ, ಅದು ಶಿವ ಬಂದು ಎತ್ಕೊಂಡು ಹೋಗ್ಬೇಕಾದ್ರೆ ಬಿದ್ದೋಗುತ್ತೆ. ಅದು ಕರವೀರಪುರಮಣಿ ಅಂತ ಕೂಡ ಅದಕ್ಕೆ ಹೆಸರು ಬಂದಿದೆ. ಈ ಥರ ಒಂದೊಂದೇ ಸ್ಥಳಗಳಿಗೆ ಹೋಗಿ ಅಗಸ್ತ್ಯರು ಇದು ವಿಷ್ಣು ಪುರಾಣದಲ್ಲಿ ಇದು ಬರೋದಿಲ್ಲ. ತುಂಬ ಪುರಾಣಗಳಲ್ಲಿ 16 ಪುರಾಣ, ಅದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ 36 ಪುರಾಣ ಇದೆ. ಅದರಲ್ಲಿ 16 ಪುರಾಣ ತುಂಬ ಇಂಪಾರ್ಟೆಂಟು. ಅದರಲ್ಲಿ 9 ಪುರಾಣಗಳು, ಅದರಲ್ಲಿ ಒಂದು 4-5 ಪುರಾಣನಾದರೂ ನಾವುಗಳು ಓದಿರಬೇಕು. ಓದಿದಾಗ ಅದು ಅಷ್ಟು ಪುರಾಣ ಹೇಳೋದು ಅವ್ರು ಕೇಳ್ತಾರೆ, ತುಂಬ ಹೇಳ್ತಾ ಇದೆ, ನಿನ್ನ ಪುರಾಣ ಯಾರು ಕೇಳೋರು ಇಲ್ಲಿ ಅಂತಾರೆ, ಏನಾದರೂ ತುಂಬ ಮಾತಾಡೋರಿಗೆ. ಅದರಿಂದ ಪುರಾಣಗಳ ಬಗ್ಗೆ ನಾವು ಅಷ್ಟೊಂದೆಲ್ಲ ಹೇಳೋಕ್ಕಾಗಲ್ಲ. ಶಾರ್ಟಾಗಿ ಲಕ್ಷ್ಮಿ ಅಂದರೆ ಯಾರು, ಒಂದು ಜನ್ಮದಲ್ಲಿ ಲಕ್ಷ್ಮಿ ರಾಮ ಸೀತೆ ಆಗಿರ್ತಾರೆ, ಇನ್ನೊಂದು ಈ ಜನ್ಮದಲ್ಲಿ ಕೊನೆಗೆ ಶ್ರೀನಿವಾಸ ವೇದಾವತಿ ಈ ಥರ ಆಗಿರ್ತಾರೆ, ವೆಂಕಟೇಶ್ವರ ಪದ್ಮಾವತಿ ಈ ಥರ ಆಗಿರ್ತಾರೆ. ಒಂದೊಂದು ಜನ್ಮ ತಗಲ್ದಾಗ್ಲು ಈಗ ಅದಕ್ಕೆ ಇದು ನಮ್ಮ ಒಂದೊಂದು ಆತ್ಮಗಳು ಕೂಡ ಒಂದೊಂದ್ಸರಿ ನಮಗೆ ಒಂದೊಂದು ಜನ್ಮಗಳನ್ನ ತಾಳಿ ಬರ್ತೀವಿ ಅಂತ ಹೇಳ್ತಾರಲ್ಲ, ಒಂದೊಂದು ಯುಗಗಳಲ್ಲಿ ಆ ಥರ ಇದು ಆಗಿರುತ್ತೆ. ಇದನ್ನ ನಾವು ಸಣ್ಣ ಮಕ್ಕಳಿಗೆ ಹೇಳ್ದಂಗೆ ಒಂದು ಸಣ್ಣ ಕಥೆಗಳು, ಮಕ್ಕಳು ಒಂದು ಕ್ವಶನ್ ಕೇಳ್ತಾರೆ, ಅವ್ರು ಯಾರು ಇವ್ರು ಯಾರು ಅಂತ ಕೇಳ್ತಾರೆ. ಆಗ ನಾವು ಇಷ್ಟನ್ನ ಒಂದು ಸಣ್ಣದಾಗಿ ಹೇಳ್ಬೋದು. ಯಾಕೆಂದರೆ ನಾವು ಪುರಾಣ ಎಲ್ಲ ಫುಲ್ ಹೇಳ್ಕೊಳ್ಬೇಕು ಅಂದರೆ ತುಂಬ ಆಗುತ್ತೆ ಟೈಮು.
ಮತ್ತೆ ಅದ್ರ ವಿಷಯಗಳು ತುಂಬಾ ಇರುತ್ತೆ. ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ತರನೇ ಒಂದು ಹೋಗ್ಬೇಕಾದ್ರೆ ಇದು ಒಂದು ಸಣ್ಣ ಕಥೆ ಹೇಳ್ತೀನಿ ಮಧ್ಯದಲ್ಲಿ. ಏನು ಅಂತಂದ್ರೆ ಇವತ್ತು ಲಕ್ಷ್ಮಿ, ಕೊಲ್ಲಾಪುರ ಲಕ್ಷ್ಮಿ ಕರವೀರಪುರಕ್ಕೆ ಬಂದು ಲಕ್ಷ್ಮಿ ಬರ್ತಾಳೆ ಮುನ್ಸ್ಕೊಂಡು ವಿಷ್ಣು ಜೊತೆಲಿ. ಆಗ ವಿಷ್ಣು ಏನ್ ಮಾಡ್ತಾನೆ, ಹೆಂಡತಿ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅವಳ ಅಗಲಿಕೆಯಿಂದ ಮತ್ತೆ ಹುಡ್ಕೊಂಡು ಬರ್ತಾನೆ ಭೂಲೋಕಕ್ಕೆ. ಭೂಲೋಕದಲ್ಲಿ ಬಂದಾಗ ಇವಳು ಒಂದು ಗುಹೆ ಒಳಗಡೆ ಕೂತ್ಕೊಂಡಿರ್ತಾಳೆ. ಆ ಗುಹೆ ಒಳಗಡೆ ಕೂತ್ಕೊಂಡಿರ್ಬೇಕಾದ್ರೆ ಇವನ್ನೆಲ್ಲ ಕಾಡು ಮೇಡೆಲ್ಲ ಸುತ್ತಿ ಅಲ್ದು ಸಾಕಾಗಿ ಅವನು ಸುಸ್ತಾಗಿ ಬಂದು ಒಂದು ಮರ ಕೆಳಗಡೆ ಕೂತ್ಕೋತಾನೆ. ಅಷ್ಟರಲ್ಲಿ ಬಕುಳಾದೇವಿ ಅನ್ನೋರೊಬ್ರು, ಅಲ್ಲ ಒಂದೊಂದು ಪುರಾಣದಲ್ಲಿ ಒಂದೊಂದು ಥರ ಇದೆ, ನನಗೆ ಗೊತ್ತಿರೋಷ್ಟು ನಾನು ಓದಿರೋದು 2-3 ಕಡೆ ಒಂದೊಂದು ಬುಕ್ಕಲ್ಲಿ ನಾನು ಕಲಿಯಾಕಿರೋದು ಹೇಳ್ತಾ ಇದ್ದೀನಿ. ಬಕುಳಾದೇವಿ ಅಂತ ಒಬ್ಳು ಮುದುಕಿ, ಒಂದು ವಯಸ್ಸಾಗಿರುವಂಥ ಅಜ್ಜಿ ಸಿಗ್ತಾರೆ. ಆ ಅಜ್ಜಿ ಹತ್ರ ಬಂದ್ಬಿಟ್ಟು ವಿಷ್ಣು ಸುಧಾರಿಸ್ಕೊಳಕ್ಕೆ ಹೇಳ್ತಾನೆ. ಆ ಬಕುಳಾದೇವಿನೇ ಅವನಿಗೆ ಇವಾಗ ತಾಯಿ ಆಗಿರ್ತಾಳೆ ಈ ಜನ್ಮದಲ್ಲಿ. ಆ ಬಕುಳಾದೇವಿ ರಾಮಾವತಾರ ದ್ವಾಪರದಲ್ಲಿ ಬಂದಾಗ ಏನಾಗುತ್ತೆ, ರಾಮನಿಗೆ ಅವಳು ಶಬರಿ ಆಗಿರ್ತಾಳೆ. ಆ ಥರ ಒಂದೊಂದೇ ಅವತಾರ, ಅವರು ಒಂದು ಜನ್ಮ ಎತ್ತು ಅಷ್ಟೇ, ಇವರು ಕೂಡ ಒಂದು ಜನ್ಮ ಎತ್ತಿ ಬಂದಿರ್ತಾರೆ. ಆ ಥರ ಇರಬೇಕಾದ್ರೆ ಒಂದು ಬಕುಳಾದೇವಿ ಆಶ್ರಯದಲ್ಲಿ ಇವರು ಇರ್ತಾರೆ. ಬಕುಳಾದೇವಿ ಆಶ್ರಯದಲ್ಲಿ ಇರಬೇಕಾದ್ರೆ ತಾಯಿ ಮಗ, ಅವರು ತಾಯಿ ಥರನೇ ಅವರು ಸಂಪಾದನೆ ಮಾಡಿಕೊಂಡು ತಾಯಿ ಮಗ ಇಬ್ಬರೇ ಜೀವನ ಮಾಡ್ತಾ ಇರ್ತಾರೆ. ಇನ್ನು ಬೆಳಗ್ಗೆ ದೂರ ಬಂದು ಆಶ್ರಮದಲ್ಲಿ ಕುತ್ಕೊಳ್ಳೋದು, ತಪಸ್ ಮಾಡೋದು, ಈ ಥರ ಮಾಡ್ತಾ ಇರ್ತಾಳೆ. ಬಕುಳಾದೇವಿ ಈ ಥರ ಮಾಡ್ಕೊಂಡು ಹೆಂಗಪ್ಪ ಕಾಲ ಹಾಕೋದು, ನೀನು ಮದುವೆ ಆಗಬೇಕು, ಏನಾದರೂ ಮಾಡಿ ನೀನು ಮದುವೆ ಆಗು ಅಂತ ಅವನ್ನ ಕೇಳಿದಾಗ ಆವಾಗ ಏನು ಮಾಡ್ತಾರೆ, ಅವಾಗ ವಿಷ್ಣು ಈ ಅವತಾರದಲ್ಲಿ ಬಂದಿರೋದಷ್ಟೇ ಅಲ್ವಾ, ಆವಾಗ ಏನು ಮಾಡ್ತಾನೆ ಅವನು ವೆಂಕಟೇಶ್ವರ ಥರ ಅಥವಾ ಶ್ರೀನಿವಾಸ, ವೆಂಕಟೇಶ ಎರಡು ಒಂದೇನೆ, ಅದು ಶ್ರೀನಿವಾಸನ ಥರ ಅವತಾರ ಮಾಡಿಕೊಂಡು ಬರ್ತಾರೆ. ಆಗ ಅಷ್ಟರಲ್ಲಾಗಲಿ ಇವಳು ಇನ್ನೊಂದು ಜನ್ಮ ಎತ್ಕೊಂಡು ಲಕ್ಷ್ಮೀದೇವಿ ವೇದವತಿಯಾಗಿ ಬಂದಿರ್ತಾಳೆ. ಮತ್ತು ಆ ವೇದವತಿ ಇವರಿಬ್ರಿಗೂ ಪದ್ಮಾವತಿ ವೇದಾವತಿ ಇಬ್ಬರು ಒಂದೇ ಆಗಿರ್ತಾರೆ. ಅಂದರೆ ರಾಮ ಇದ್ದಾಗ ವೇದಾವತಿ ಒಂದು ಕಥೆನಲ್ಲಿ ಬರುತ್ತೆ, ನನ್ನ ಮದುವೆ ಆಗುವಂದಾಗ ಇಲ್ಲ ನಾನು ಏಕಪತ್ನಿ ವ್ರತಸ್ಥ, ನಾನು ಈ ಜನ್ಮದಲ್ಲಿ ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟಿರ್ತಾನಂತ ರಾಮ. ಆವಾಗ ನೀನು ಇನ್ನೊಂದು ಜನ್ಮ ಎತ್ತಿದಾಗ ನೀನು ಈ ಥರ ನೀನು ಬೇರೆ ರಾಜಕುಮಾರಿಯಾಗಿ ಬರ್ತೀಯ, ಆಗ ನಾನು ಬಂದು ಇನ್ನೊಂದು ಜನ್ಮದಲ್ಲಿ ಮದುವೆ ಆಗ್ತೀನಿ ಅಂತ ಹೇಳಿರ್ತಾನಂತೆ. ಅದೇ ರೀತಿ ಈಗ ಅವನು ಬಂದು ವೇದಾವತಿ ಅಥವಾ ಪದ್ಮಾವತಿ ಈ ಥರ ಹೆಸರಿಟ್ಕೊಂಡು ಅವಳು ಇರ್ತಾಳಲ್ಲ, ಅವಳನ್ನ ಅವನು ಮದುವೆ ಆಗ್ತಾನೆ ಅಂತ ಇದೆ. ಈಗ ಏನಪ್ಪ ಅಂತಂದರೆ ಲಕ್ಷ್ಮೀ ಪೂಜೆ ದಿವಸ ನಾವು ಲಕ್ಷ್ಮಿನ ಯಾವ್ಯಾವ ರೂಪದಲ್ಲಿ ನೋಡ್ಬೋದು, ಯಾವ್ಯಾವ ಯುಗದಲ್ಲಿ ಯಾವ್ಯಾವ ರಾಮನ ಜೊತೆಲಿ ಸೀತೆ ಆಗಿರ್ತಾಳೆ, ಮತ್ತು ಈಗ ಶ್ರೀನಿವಾಸನ ಜೊತೆಲಿ ಅವಳು ಲಕ್ಷ್ಮಿ, ಮತ್ತು ವೇದಾವತಿ, ಪದ್ಮಾವತಿ, ಇದೆಲ್ಲ ಅವತಾರಗಳನ್ನ ಲಕ್ಷ್ಮೀದೇ ಒಂದು ಅಂತ ಅನ್ಕೋಬಹುದು. ಜೊತೆಗೆ ಇನ್ನೊಂದು ಇವತ್ತು ನಮ್ಮ ಕಥೆನಲ್ಲಿ ಬರಬೇಕಾದ್ರೂ ಕೂಡ ಸರಸ್ವತಿ ರೂಪದಲ್ಲೂ ಕೂಡ ಲಕ್ಷ್ಮಿ ಇದ್ದಾಳೆ, ಮತ್ತು ಯಮುನಾ ರೂಪದಲ್ಲೂ ಇರ್ತಾಳೆ. ಯಮುನಾ ನದಿ, ಯಮುನಿನ ಪೂಜೆ ಮಾಡಿದ್ರೆ ಕೂಡ ಲಕ್ಷ್ಮೀನ ಪೂಜೆ ಮಾಡಿದಷ್ಟೇ ಒಂದು ಸಿಗುತ್ತೆ ಪುಣ್ಯ ಅಂತ ಅಂದ್ಬಿಟ್ಟು ಗಂಗೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ, ಈ ಥರ ನಾವು 8, 9, 10, 12 ನದಿಗಳು, 16 ನದಿಗಳನ್ನಾರು ನಾವು ನೆನೆಸ್ಕೋತೀವಿ. ಅದರಲ್ಲಿ 3-5 ಇಂಪಾರ್ಟೆಂಟ್ ನದಿಗಳದು. ಮತ್ತು ಇವಾಗ ತ್ರಿವೇಣಿ ಸಂಗಮ ಅಂತ ಹೇಳ್ತೀವಲ್ಲ, ಈ ಥರ ಕಡೆ ಎಲ್ಲ ಹೋದಾಗ ನಮಗೆ ಸಂಗಮದಲ್ಲಿ ನೀರು ತಂದು ಇಟ್ಕೊಂಡು ಅದನ್ನೇ ನೀರನ್ನ ನಾವು ಅಲ್ಲೆಲ್ಲ ಹೋಗಿ ಆ ಕಡೆಗಳೇ ಮಹಾತಾಯಿರನ್ನ ಅವ್ರನ್ನ ನೆನೆಸ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ತಗೊಂಬಂದಿದ್ದನ್ನೆಲ್ಲನೂ ಜಲಗಳನ್ನ ನಾನು ಮಿಕ್ಸ್ ಮಾಡಿಕೊಂಡು ಯಾವುದೋ ಒಂದು ಪಂಚಪಾತ್ರೆ ಅಥವಾ ಒಂದು ತಾಮ್ರದ ಪಾತ್ರೆಯಲ್ಲಿ ಇಟ್ಕೊಂಡು ಆ ಪಾತ್ರೆಯಲ್ಲಿರೋ ನೀರನ್ನ ನಾವು ಅದನ್ನ ಎಲ್ಲ ಕಡೆಯಿಂದ ತೀರ್ಥ ಅಂತ ತಿಳ್ಕೊಂಡು ಅದು ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಫಸ್ಟು ನಾವು ಅದನ್ನ ಮಾಡಬೇಕಾಗುತ್ತೆ. ಪೂಜೆಗಳಿಗೆ ಎಲ್ಲ ಸಂಕಲ್ಪ ಮಾಡಿಕೊಂಡು ಆ ಪೂಜೆ ಮಾಡಬೇಕಾದ್ರೆ ನೆಲ ಶುದ್ಧಿ ಮಾಡಬೇಕು, ಫಸ್ಟ್ ಭೂ ಶುದ್ಧಿ ಮಾಡಬೇಕು, ಆಮೇಲೆ ನಮ್ಮ ಆತ್ಮಶುದ್ಧಿ ಮಾಡ್ಕೋಬೇಕು. ಅಲ್ಲಿಂದ ಬಂದಮೇಲೆ ನಮ್ಮ ಕರ್ಣಗಳು, ಅದು ಎಲ್ಲ ತ್ರಿಕರ್ಣಗಳು ಅಂತ ಹೇಳ್ತೀವಿ. ಜೊತೆಗೆ ನಮ್ಮ ಅಂಗಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಒಂದು ಉದಾಹರಣೆಯಲ್ಲಿ ನೀರು ತೊಗೊಂಡಿದ್ದನ್ನೆಲ್ಲ ಇಟ್ಕೊಂಡು ನಾವು ಕ್ಲೀನ್ ಮಾಡಿಕೊಂಡು ಫಸ್ಟು ಲಕ್ಷ್ಮೀ ಪೂಜೆ ಕೂತ್ಕೋಬೇಕಾಗುತ್ತೆ. ಲಕ್ಷ್ಮಿ ಅಂತಂದರೆ ನಾನು ಹೇಳಿದ್ನಲ್ಲಾಗಿ ಎಲ್ಲ ಸರಸ್ವತಿ, ಗೋದಾವರಿ ಇದೆಲ್ಲದರಲ್ಲೂ ಅವಳು ಕಾಣ್ತಾಳೆ. ಅದನ್ನೆಲ್ಲನೂ ತಿಳ್ಕೊಂಡು ನಾವು ಪೂಜೆ ಕೂತ್ಕೋಬೇಕಾಗುತ್ತೆ. ಆಮೇಲೆ ನಾವು ನಮ್ಮ ಕೈಲಿ ಏನು ಸಾಧ್ಯ ಇದೆ ಅದಷ್ಟನ್ನೇ ಇಟ್ಕೊಂಡು ಪೂಜೆ ಮಾಡಿದ್ರು ಅವಳು ಹೋಲ್ಕೊತಾಳೆ ಅನ್ನೋದಕ್ಕೆ ಈಗ ಒಂದು ಉದಾಹರಣೆ ಏನು ಅಂದರೆ, ಈಗ ಒಂದು ತೋಟ ಲಕ್ಷ್ಮಿ ಮತ್ತು ನಾರಾಯಣರು ಈಗ ಅಲ್ಲಿ ಕೂತ್ಕೊಂಡು ಮಲ್ಕೊಂಡಿರ್ಬೇಕಾದ್ರೆ ಅಲ್ಲಿ ಒದ್ಬಿಟ್ಟ, ಅದು ಬೇಜಾರಾಯಿತು, ಭೃಗು ಒದ್ದ, ಅದಕ್ಕೆ ಅವಾಗ ಬೇಜಾರಾಯಿತು, ವಾಪಸ್ ಬಂದ್ಬಿಟ್ಲು. ಭೂಲೋಕದಲ್ಲಿ ಬಂದು ಶ್ರೀನಿವಾಸನ ಮದುವೆ ಆದ್ಲು. ಶ್ರೀನಿವಾಸನ ಮದುವೆ ಆಗಿ ಅವಳು ತಿರುಪ್ತಿನಲ್ಲಿ, ಇವಾಗ ಈಗಲೂ ಕೂಡ ಶ್ರೀನಿವಾಸ, ತಿರುಪ್ತಿ, ಅಲ್ಲಿ ಎಲ್ಲ ಹೇಳೋದೆಲ್ಲ ವೆಂಕಟೇಶ್ವರ, ಈ ಥರ ಎಲ್ಲ ಹೇಳ್ತಾರಲ್ಲ, ಅದು ಕೂಡ ಲಕ್ಷ್ಮಿ ಮತ್ತು ನಾರಾಯಣರ ಒಂದು ರೂಪ ಕೂಡ ಅಂತ ಅನ್ಕೋಬೋದು. ಇನ್ನೊಂದೇನಪ್ಪ ಅಂತ ಅಂದರೆ, ಲಕ್ಷ್ಮೀ ವೆಂಕಟೇಶ್ವರ ಇಬ್ರು ಒಂದ್ಸರಿ ಹಿಂಗೆ ತಿರ್ಗಾಡ್ಕೊಂಡು ವಾಯುವಿಹಾರ ಅಂತ ಅಂದ್ಕೊಳ್ಳೋಣ, ತಿರ್ಗಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ತೋಟ ಇತ್ತಂತೆ. ಒಂದು ಸಣ್ಣ ಕಥೆ ಹೇಳ್ತೀನಿ. ಆ ತೋಟ ಇತ್ತಂತೆ, ಒಂದು ಹೂವಿನ ತೋಟ. ಆ ಹೂವಿನ ತೋಟದಲ್ಲಿ ಗಂಡ ಹೆಂಡತಿ ಇಬ್ಬರು ಹೂವು ಎಲ್ಲನೂ ಕುಯ್ತಾ ಇರ್ತಾರಂತೆ.
ಆ ಹೂವಿನ ತೋಟದಲ್ಲಿ ಹೂವು ಕುಯ್ತಾ ಇರ್ಬೇಕಾದ್ರೆ ಇವರಿಬ್ರು ವಾಯು ವಿಹಾರಕ್ಕೆ ಹೋಗ್ತಾ ಇದ್ದವರು ಇನ್ನು ಮುಂದೆ ಹೋಗ್ತಾ ಇರ್ತಾರೆ ನಾರಾಯಣ. ಈ ಲಕ್ಷ್ಮಿ ಹಿಂದೆ ಹಿಂದೆ ಬರ್ತಾ ಇರ್ತಾಳೆ. ಒಂದ್ 2-3 ಸರಿ ಹಿಂಗೆ ತಿರುಗಿ ಈ ತರ ಹಿಂಗೆ ಹಿಂದೆ ಮುಂದೆ ಹಿಂಗೆ ತಿರುಗಿ ನೋಡ್ಕೊಂಡ್ ಬರ್ತಾ ಇರ್ತಾನೆ. ಬರ್ತಾ ಇರ್ಬೇಕಾದ್ರೆ ಅವರು ಕಾಲು ಚೈನು ಕಾಲು ಗೆಜ್ಜೆ ಇದೆಲ್ಲ ಹಾಕೊಂಡಿರ್ತಾರಲ್ವಾ, ಅದ್ರ ಶಬ್ದನೇ ಕೇಳಿಸಲ್ಲ. ಆವಾಗ ತಿರುಗಿ ನೋಡಿದಾಗ ಇವಳೇನ್ ಮಾಡ್ತಾಳೆ, ಆ ತೋಟದಲ್ಲಿ ಹೂವು ಇರುತ್ತಲ್ಲ, ಹೂವು ಮೇಲೆ ತುಂಬಾ ಆಕರ್ಷಣೆ ಆಗ್ಬಿಡುತ್ತೆ ಇವಳಿಗೆ. ಎಷ್ಟೇ ಆದ್ರೂ ಹೆಣ್ಸಿರ್ ಬುದ್ಧಿ ಅಲ್ವಾ. ಅದೇನು ಆಗುತ್ತೆ ಅಂತಂದ್ರೆ ಅವಳು ಕೂಡ ಲಕ್ಷ್ಮಿ ಕೂಡ ಅದಕ್ಕೆ ಚಂಚಲೆ, ಮನಸ್ಸು ಕೂಡ ಚಂಚಲ ಅವಳಿಗೆ. ಆವಾಗ ಏನಾಗುತ್ತೆ, ತೋಟದಲ್ಲಿ ಆ ಯಪ್ಪ ಆ ಕಡೆ ಅವನು ಹೆಂಡತಿ ಇರಲ್ಲ, ಆ ಯಪ್ಪ ಮಾತ್ರ ಗಂಡಸು ಆ ಕಡೆ ಹೋಗಿರ್ತಾನೆ. ಆಗ ನೋಡ್ಬಿಟ್ಟು ಇವಳು ಯಾರು ಇಲ್ಲ ಅಂತ ತಿರುಗಿ ನೋಡ್ಕೊಬಿಟ್ಟು ಆ ಹೂವನ್ನೇ ಕಿತ್ಕೊಂಡ್ಬಿಡ್ತಾಳೆ. ತೋಟದಲ್ಲಿ ಹೂವು ಕಿತ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದೆರಡು ಹೆಜ್ಜೆ ಮುಂದಕ್ಕೆ ಬರ್ತಾಳೆ. ಅಷ್ಟಲ್ಲೇ ಅವ್ನು ತಿರುಗಿ ನೋಡಿದಾಗ ಕೈಯಲ್ಲಿ ಹೂ ಸಹಿತ ಅವಳು ನಾರಾಯಣಿಗೆ ಸಿಕ್ಕಾಕೊಂಡ್ಬಿಡ್ತಾಳೆ. ಆಗ ಸಿಕ್ಕಣ್ಣಾಗ ಏನಂತಾನೆ, ಇವನು ತುಂಬಾ ಕೋಪ ಬಂದ್ಬಿಡುತ್ತೆ. ನಾನು ಇದಾಗಿಟ್ರು, ನಿನ್ನ ಸುಖವಾಗಿಟ್ಟು ಕೂಡ ನೀನು ಈ ತರ ಕೆಲಸ ಮಾಡ್ದಲ್ಲ, ನೀನು ನನ್ನ ಜೊತೆ ಬರಕ್ಕೆ ಲಾಯಕ್ಕಿಲ್ಲ, ನೀನು ಇಲ್ಲಿ ತೋಟದಲ್ಲೇ ಇದ್ಕೊಂಡು ನೀನು ಕೆಲಸ ಮಾಡಿ ನಿಂದು ಋಣ ಎಲ್ಲ ತೀರಿಸಿ ನೀನು ಬಾ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ನಾರಾಯಣ ಅವಾಗ ಕೂಡ ಹೊರಟೋಗ್ತಾನೆ. ಇದೊಂದು ಕಥೆ ಇದೆ. ಆವಾಗ ಏನಾಗುತ್ತೆ ಅಂದ್ರೆ ಅವನು ತೋಟದ ಮಾಲೀಕ ಬರ್ತಾನೆ. ತೋಟದ ಮಾಲೀಕ ಬಂದ್ಬಿಟ್ಟು ಯಾರಮ್ಮ ನೀನು ಯಾಕೆ ಅಂತ ಕೇಳ್ತಾನೆ. ಅವಾಗ ಇವಳು ಕಥೆ ಹೇಳ್ತಾಳೆ, ಈ ನೋಡಿ ಈ ತರ ನಾನು ಹೂವು ಕಿತ್ಕೊಂಡ್ಬಿಟ್ಟೆ, ನಮ್ಮ ಯಜಮಾನ್ರು ನಾವು ಲಕ್ಷ್ಮೀನಾರಾಯಣ ಅಂತ ಹೇಳಲ್ಲ, ಆಗ ವೇಷ ಚೇಂಜ್ ಆಗ್ಬಿಟ್ಟಿರುತ್ತೆ. ಆಮೇಲೆ ಏನಾಗುತ್ತೆ, ನಾವು ಈ ತರ ನಮ್ಮ ಯಜಮಾನ್ರು ಈ ತರ ಬಿಟ್ಬಿಟ್ಟು ಹೊರಟೋಗಿದ್ದಾರೆ, ನನಗೆ ಯಾರು ಇಲ್ಲ, ನಾನು ನಿಮ್ಮ ತೋಟದಲ್ಲೇ ಕೆಲಸ ಮಾಡ್ತೀನಿ ಇರ್ತೀನಿ ಅಂತ ಹೇಳ್ಕೊಂಡು ಆ ತೋಟಗಾರನ ಮನೆಗೆ ಹೋಗ್ತಾಳೆ. ಆ ತೋಟಗಾರನಿಗೆ ಇವಳು ಲಕ್ಷ್ಮಿ ಅಂತ ಗೊತ್ತಿರಲ್ಲ. ಆವಾಗ ಏನ್ ಮಾಡ್ತಾನೆ, ಅವಳು ಎಲ್ಲಾ ಕೆಲಸನೂ ಅವ್ರ ಕೈಲಿ ಮಾಡಿಸ್ತಾ ಇರ್ತಾನೆ. ಒಂದ್ ದಿವಸ ಏನಾಗುತ್ತೆ, ಅವನು 2 ವರ್ಷ ಇಷ್ಟು ಟೈಮು ಅಂತ ಕೊಟ್ಟರೆ, ನೀವು ಎಷ್ಟು ಹೂವು ಕಿತ್ಕೊಂಡಿದ್ಯಾ ಅದಕ್ಕೆ ಅಷ್ಟು ಬೆಲೆ ಬಾಳುವಷ್ಟು ಟೈಮು ನೀ ಅಲ್ಲಿರ್ಬೇಕು ಅಂತ ಹೇಳಿರ್ತಾರೆ. ಆವಾಗ ಆ ತೋಟಗಾರನ ಮನೆಯಲ್ಲಿ ಇವಳು ಕೆಲಸದವಳ ಥರ ಆಗಿ ಲಕ್ಷ್ಮಿ ಇರ್ತಾಳೆ. 2 ವರ್ಷ ತುಂಬುತ್ತೆ. ಆವಾಗ ಅವಳಿಗೆ ಒಂಥರ ಮನಸ್ಸಲ್ಲಿ ಅನ್ಸುತ್ತೆ, ಹೌದು ನನ್ನ ಟೈಮ್ ಆಯಿತು, ನಾನು ನನ್ನ ಜಾಗಕ್ಕೆ ಹೋಗ್ಬೇಕು, ನಮ್ಮ ಯಜಮಾನ್ರು ಕಾಯ್ತಿರ್ತಾರೆ ಅಂದ್ಬಿಟ್ಟು ಅದನ್ನ ಹೇಳುವಂಗೂ ಇಲ್ಲ ಇವಳಿಗೆ ಮನೆಯವ್ರಿಗೆ. ಅವಾಗ ಏನು ಮಾಡ್ತಾಳೆ, ಅವಳು ಹೊರಟ್ಬಿಡ್ತಾಳೆ. ಆ ಹೊರಟಾಗ ಏನು ಮಾಡ್ತಾಳೆ, ಇಲ್ಲ ನಾನು ಹೋಗ್ಲೇಬೇಕು. ಆ ಯಪ್ಪ ಅಂತಾರೆ, ಇಲ್ಲ ನೀನು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀಯ, ಎಲ್ಲ ಮಾಡ್ತಾ ಇದ್ದೀನಿ, ನೀನು ಇಲ್ಲೇ ಇರಬೇಕು, ಇರು, ನನಗೆ ಸಹಾಯ ಆಗುತ್ತೆ ಅಂತ ಆ ಯಪ್ಪ ಅಂತಾರೆ. ಇವಳು ಗಂಡನ ಬಿಟ್ಟು ಇರಂಗೂ ಇಲ್ಲ, ನಿಜ ಹೇಳೋಗೂ ಇಲ್ಲ, ಈ ಥರ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಏನು ಮಾಡ್ತಾಳೆ, ಒಂದಿಷ್ಟು ಇಲ್ಲ ನಾನು ಹೋಗ್ಲೇಬೇಕು ಅಂತ ಕೊನೆಗೆ ಹೊರಡ್ತಾಳೆ. ಅವಳು ಓದಿದ್ದು ಬೆಳಗ್ಗೆಗೆ ಈ ಅಪ್ಪನಿಗೆ ಒಂಥರ ದಾರಿದ್ರ್ಯ ಬಂದಂಗೆ ಆಗ್ಬಿಡುತ್ತೆ, ತೋಟಗಾರನಿಗೆ. ಆವಾಗ ಏನಿದು ಯಾಕೆ ಅಂತ ಮತ್ತೆ ಹೋಯ್ತಾ ದಾರಿನಲ್ಲೇ ಹೋಗಿ ಅವನು 2 ಸರಿ 3 ಸರಿ ಕೇಳ್ಕೊತಾನೆ, ಇಲ್ಲಮ್ಮ ನೀನು ಬರಲೇಬೇಕು ಅಂತ. ಇಲ್ಲ ನನಗೆ, ಆವಾಗ ಅವಳು ಹೇಳ್ತಾಳೆ, ನನ್ನ ಅವಧಿ ಮುಗೀತು, ನಾನು ಇಲ್ಲಿ ಹೋಗಲೇಬೇಕು ಅಂತ ಹೇಳಿದಾಗ, ನೀನು ಹೋದ್ರೆ ನನಗೆ ದರಿದ್ರ ಬರುತ್ತಲ್ಲ, ನಾನು ಏನು ಮಾಡಲಿ ಅಂತ ಹೇಳಿದಾಗ, ಒಂದಿಷ್ಟು ಏನಾದರೂ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆವಾಗ ಅವಳದೊಂದು ಅಂಶ ಒಂದು ಸ್ವಲ್ಪನ ಆ ಮನೇಲಿ ಬಿಟ್ಟು ಹೋಗ್ತಾಳೆ. ಅದರಿಂದ ಇದರಲ್ಲಿ 2 ನೀತಿ ಗೊತ್ತಾಗುತ್ತೆ. ಏನಪ್ಪಾ ಅಂದರೆ, ಯಾರೇ ಬೇರೆಯವ್ರು ಹಾಕಿದ ತೋಟದಲ್ಲಿ ಹೂವು ಕಿತ್ಕೊಳ್ಳೋದಾಗಲಿ, ಅವ್ರು ಕೇಳ್ದೇನೆ ಅವ್ರು ಮಾಡ್ದೇನೆ ಕಿತ್ಕೊಂಡಾಗ ಅದು ಯೋಗ್ಯತೆನೂ ಕಳ್ಕೊಳ್ಳುತ್ತೆ, ಅವ್ರ ಯೋಗ್ಯತೆನೂ ಕಳೆಯುತ್ತೆ. ಅದು ಧರಿಸಿದ್ರು ಕೂಡ ಅದು ಪುಣ್ಯ ಸಿಗಲ್ಲ ಅನ್ನೋದು ಒಂದು ನಮಗೆ ನೀತಿ ಗೊತ್ತಾಗುತ್ತೆ. ಮತ್ತೆ ನಾವು ಅದನ್ನು ಮಾಡಿದಾಗ ಪಾಪ ಅವ್ರಿಗೂ ಕಷ್ಟ, ಆ ಯಪ್ಪನೂ ಅಂದ್ಕೊಂಡಿರ್ತಾನೆ ಇಲ್ಲೇ ಇರಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಇರಿಸ್ಕೊಳ್ಳೋಕ್ಕೂ ಆಗಲ್ಲ, ಇವಳು ಗಂಡನ ಬಿಟ್ಬಿಟ್ಟು ಇರೋಕ್ಕೂ ಆಗಲ್ಲ. ಆ ಥರ ಆದ್ರಿಂದ 2-3 ಥರ ದೋಷಗಳು ಬರೋದ್ರಿಂದ ನಾವು ಆ ರೀತಿ ಮಾಡಬಾರ್ದು ಅನ್ನೋದು ಒಂದು ನೀತಿ ಆಗುತ್ತೆ. ಆವಾಗ ನಾವು ಈಗ ಏನಾದರೂ ಮನೆಗಳು ಖಾಲಿ ಮಾಡಬೇಕು ಅಂತ ಅಂದಾಗ ಏನು ಮಾಡ್ತೀವಿ ಅಂದರೆ, ಈಗ ಅದ್ರ ನೀತಿ ಏನು ಅಂದರೆ, ಈಗ ಒಂದು ಮನೆಯಿಂದ ನಾವು ಒಂದು ಮನೆ ಖಾಲಿ ಮಾಡ್ಕೊಂಡು ಹೋಗಬೇಕು ಅಂದಾಗ, ಬಾಡಿಗೆ ಮನೆಯವರಾಗಿರಲಿ, ಒಂದು ಸ್ವಂತ ಮನೆ ಕಟ್ಟೋದಾಗಲಿ ಆಗಲಿ, ನಾವು ಏನಾದರೂ ಮನೆ ಖಾಲಿ ಮಾಡಬೇಕು ಅಂದಾಗ ಅಲ್ಲಿ ಒಂಚೂರು ಅದರ ಅಂಶ ಇಟ್ಟೋಬೇಕು. ಅದಕ್ಕೆ ಅಕ್ಕಿ, ಬೆಲ್ಲ, ಒಂದು ಫೋಟೋ ಇಂಥದ್ದೆಲ್ಲನೂ ಬಿಟ್ಟು ಹೋಗ್ಬೇಕಾಗತ್ತೆ. ಅದೇನೇ ನಾವು ಈ ಲಕ್ಷ್ಮಿ ಆ ಥರ ಮಾಡೋದನ್ನ ನಾವು ಇವಾಗ ಕಲ್ತ್ಕೊಂಡಿರೋದು ಅನ್ನೋದು ಒಂದು ಉದಾಹರಣೆ ಆಗುತ್ತೆ. ಈಗ ಮಹಾಲಕ್ಷ್ಮಿನ ನಾವು ಯಾವ ರೀತಿ ನಾವು ಒಂದು ಸಣ್ಣ ಒಂದು ದಳ, ಇದು ಕೃಷ್ಣನಿಗೆ ನಾವು ಒಂದು ಸಣ್ಣ ತುಳಸಿ ದಳ ಹಾಕಿದ್ರು ಅವನು ಒಲ್ದಿತಾನೆ. ನಾನು ಕೊಟ್ಟಿದ್ದೇ ನೀರು, ಅವನು ಕೊಟ್ಟಿದ್ದೇ ನೀರು, ಪುಷ್ಪಂ ತೋಯಂ ಫಲಂ ಅಂತ 3 ಯಾವುದಾದ್ರೂ ಒಂದಿದ್ರು ನಮ್ಗೆ ಏನು ಕೊಟ್ಟರು ಅವನು ನಾನು ತಗೋತೀನಿ. ಬರೀ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ ಅಂತ, ಒಂದು ದಳ ಶ್ರೀ ತುಳಸಿ ಮತ್ತು ಒಂದು ಡ್ರಾಪ್ಸು ನೀರು, ಇಷ್ಟೇ ಸಾಕು ನನಗೆ, ನೀವೇನೆಲ್ಲ ಮಾಡಬೇಕಾದ್ದಿಲ್ಲ, ನನಗೆ ಅಷ್ಟು ಮಾಡಿ ನೀವು ಪುಣ್ಯ ಸಾಧಿಸ್ಕೊಳ್ಳಿ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇವಳು ಕೃಷ್ಣನ ಹೇಳ್ಕೊಟ್ಟ ರೀತಿನೇ ಲಕ್ಷ್ಮಿ ಕೂಡ ನಾವು ಎಷ್ಟು ಬಡತನದಲ್ಲಿದ್ದರೂ ಕೂಡ ನಾವು ಅದನ್ನು ಅವಳನ್ನ ಮೆಚ್ಚಿಸ್ಕೋಬೋದು. ಎಲ್ಲೇ ಹೋಗಿ ಕದ್ದು ಎತ್ಕೊಂಬರೋದಾಗಲಿ, ನಾವು ಗಂಡದರಿಗೆ ಹಿಂಸೆ ಕೊಟ್ಟು ನನಗಿದೇ ಒಡವೆ ಬೇಕು, ನನಗಿದೇ ಸೀರೆ ಬೇಕು, ನನಗಿಷ್ಟೇ ಹೂವು ತಂದುಕೊಡ್ಬೇಕು ಅಂತೆಲ್ಲ ಆಟ ಮಾಡೋದು ಬೇಡ. ಈ ಥರ ತಿಳ್ಕೊಂಡು ನಾವು ಈ ಲಕ್ಷ್ಮೀ ಪೂಜೆ ದಿವಸ ನಾವು ಎಷ್ಟು ನೆಮ್ಮದಿಯಾಗಿ ಆಸೆಯಾಗಿ ತುಂಬ ಲಕ್ಷ್ಮಿ ಮೇಲೆ ಭಕ್ತಿಯಿಂದ ನಾವು ಲಕ್ಷ್ಮಿನ ಒಲಿಸ್ಕೋಬೇಕೇ ಹೊರ್ತು, ಇದೆಲ್ಲ ಭಕ್ತಿ ಬರಬೇಕು ಅಂತಂದರೆ ನಾವು ಧ್ಯಾನದಿಂದ ಇವೆಲ್ಲ ಆಗುತ್ತೆ. ಧ್ಯಾನದಿಂದ ನಮಗೆ ಅಜ್ಞಾನ ಹೋಗುತ್ತೆ, ಧ್ಯಾನದಿಂದ ಅಜ್ಞಾನ ಹೋಗುತ್ತೆ. ಅಜ್ಞಾನದಿಂದ ಅವಳು ಮಾಡಿದ್ದು. ಜ್ಞಾನ ಇದ್ದರೆ ಅವಳು ಅವನ ಬೇರೆ ತೋಟ ಅದು ನಾವು ಕಿತ್ಕೋಬಾರ್ದು ಅಂತ ಅಂತಿರ್ಲಿಲ್ಲ. ಆ ಥರ
ಕಿತ್ಕೊಂಡು ಆ ಥರ ಮಾಡಿದ್ದು ಒಂದು ರೀತಿ ನೀತಿ. ದೇವ್ರುಗಳು ಕೂಡ ಅದು ತಪ್ಪಿದ್ದಲ್ಲ, ಶಿಕ್ಷೆ ಅನ್ನೋದಕ್ಕೆ ಒಂದು. ಈಗ ನಾವು ಯಾಕಪ್ಪ ನಮ್ಗೆ ಇಷ್ಟು ಕಷ್ಟ, ನಾವು ಈ ಥರ ಮಾಡಿದ್ದೀವಲ್ಲ ಅಂದರೆ, ಅವಳು ಸಣ್ಣದೊಂದು ಹೂವು ಕಿತ್ತೋದಕ್ಕೆ ನಾರಾಯಣನ ಆ ಥರ ಮುನ್ಸ್ಕೊಂಡು ಅವಳೆ ಬಿಟ್ಟು ಬಂದಿದ್ದ. ಆ ರೀತಿ ಹೆಂಗಸರುಗಳು ಅಷ್ಟೇ ತುಂಬ ಗಂಡಂದ್ರಿಗೆ ಈಗ ಈ ಹಬ್ಬದ ಟೈಮಲ್ಲಿ ತುಂಬ ಹಿಂಸೆ ಕೊಡೋದಾಗಲಿ, ನನಗಿದೇ ಬೇಕು ಅದೇ ಬೇಕು ಇಷ್ಟೇ ಬೇಕು ಅಂತೆಲ್ಲ ಆಟ ಮಾಡೋದಾಗಲಿ ಮಾಡಬಾರ್ದು. ನಾವು ಲಕ್ಷ್ಮಿ ಥರನೇ, ಲಕ್ಷ್ಮಿಗೆ ಎಷ್ಟು ತಾಳ್ಮೆ ಇದೆ, ಎಲ್ಲದಕ್ಕಿಂತ ಸೀತೆಗೆ, ದ್ರೌಪದಿಗೆ ಸೀತೆ ಇರುವಷ್ಟು ತಾಳ್ಮೆ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಸೀತೆ ಮಾತೆ ತುಂಬ ಅನ್ನೋದವನ್ನೇ, ಭೂಮಿ ಥರನೇ, ಭೂಮಿ ಸೀತೆ ಎರಡು ಒಂದೇನೆ. ಭೂಮಿಗೆ ಅಥವಾ ಸೀತಾದೇವಿಗೆ ನಾವು ಹೋಲಿಸ್ಕೊಂಡಾಗ ನಾವೇನಪ್ಪ ಅಂದರೆ ಅಷ್ಟು ತಾಳ್ಮೆಯಾಗಿರ್ಬೇಕು ಅಂತಂದರೆ ನಾವು ತಪ ಮಾಡೋದು ಅಂದರೆ ಧ್ಯಾನಕ್ಕೆ ನಾವು ಧ್ಯಾನದ ಆಶ್ರಯ ಪಡ್ಕೊಂಡು, ಬರೀ ಧ್ಯಾನ ಒಂದೇ ಆದರೆ ಸಾಕಾಗಲ್ಲ, ಅದ್ರ ಮಧ್ಯೆ ಜ್ಞಾನ ಬೇರೆ ಬೇಕು. ಆ ಜ್ಞಾನ ಹಂಚಿಕೆಯಲ್ಲಿ ನಾವು ಎಲ್ಲರನ್ನೂ ನಮಗೆ ಗೊತ್ತಿರೋಂಥದ್ದನ್ನ ವಿಷಯಗಳನ್ನ ಒಬ್ರಿಗೊಬ್ರಿಗೆ ಹೇಳ್ತಾ ನಾವು ತಿಳ್ಕೊಂಡು ಜ್ಞಾನಿಗಳಾಗಬೇಕು. ಜ್ಞಾನ ಎರಡೂ ಕೂಡ ಒಂದು ನಾಣ್ಯದ ಎರಡು ಮುಖ. ಎಂಥ ದೇವಾದಿ ದೇವತೆಗಳು ಕೂಡ ಆವಾಗ ಧ್ಯಾನ ಮಾಡ್ತಿದ್ರು. ಈ ಋಷಿಗಳು ಕೂಡ ಎಲ್ಲರೂ ಧ್ಯಾನ ಮಾಡಿನೇ ಇಷ್ಟೊಂದೆಲ್ಲ ಸಂಪಾದನೆ ಮಾಡಿ ಪ್ರಪಂಚಕ್ಕೆ ಅವ್ರು ಎಷ್ಟೆಷ್ಟೆಲ್ಲ ಒಳ್ಳೇದೆಲ್ಲ ಮಾಡಿದ್ದಾರೆ. ಎಂತೆಂಥ ದೊಡ್ಡ ಕೆಲಸಗಳೆಲ್ಲ ಆಗದಿದ್ದೆಲ್ಲ 9,000 ರಾಕ್ಷಸರನ್ನೆಲ್ಲ ಅಗಸ್ತ್ಯರು ಅವರು ನಿರ್ಮೂಲನ ಮಾಡಿದ್ರು. ಅವರು ಎಷ್ಟು ಕಡೆ ಆಶ್ರಮಗಳು ಮಾಡಿದ್ರು. ಅವ್ರ ಕಾಲ್ವಾಗ ಒಂದು ತುಣ ನಾವು ಒಂದು ಇದ್ರಷ್ಟಾದ್ರೂ ನಾವು ಒಂದು ಸಾಸಿವೆ ಕಾಳಷ್ಟಾದ್ರೂ ತಿಳ್ಕೊಂಡು ನಾವು ಧ್ಯಾನದಲ್ಲಿ ಇರೋಣ ಅಂತ ತುಂಬಾ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ಇನ್ನೂ ಎಷ್ಟು ಕೇಳ್ಬೇಕು ಅನ್ಸುತ್ತೆ ಹಾಗೆ, ಆದ್ರೆ ಇವತ್ತು ಇನ್ನೊಬ್ರು ಇರೋದ್ರಿಂದ ನಾನು ಸ್ವಲ್ಪ ಹೇಳ್ಬೇಕಾಯ್ತು. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್, ಎಲ್ಲದನ್ನೂ ಕವರ್ ಮಾಡಿದ್ರಿ. ಅಗಸ್ತ್ಯ ಋಷಿಗಳ ಬಗ್ಗೆ, ಅಂದ್ರೆ ರಾಕ್ಷಸರಿಂದ ಹೆಂಗೆ ಅವರು ರಕ್ಷಣೆ ಮಾಡ್ಕೋತಿದ್ರು, ಜೊತೆಗೆ ಇವತ್ತು ಮುಖ್ಯವಾಗಿ ವರಮಹಾಲಕ್ಷ್ಮಿ ವ್ರತ ಆಗಿರೋದ್ರಿಂದ ನೀವು ಒಂದು ಮಹಾಲಕ್ಷ್ಮಿ ತರ ಬಂದು ನಮ್ಗೆಲ್ಲ ಕಾಣ್ತಿದ್ರಿ. ಹಾಗೆ ಕೊಲ್ಲಾಪುರ ವರಮಹಾಲಕ್ಷ್ಮಿ ಕೊಲ್ಲಾಪುರಕ್ಕೆ ಬಂದು ನೆಲೆಸಿದ್ರು ಅನ್ನೋ ಕಥೆಯನ್ನು ತುಂಬಾ ಚೆನ್ನಾಗಿ ಹೇಳಿದ್ರಿ. ಮತ್ತೆ ಲಕ್ಷ್ಮೀ ಪೂಜೆ ಎಲ್ಲ ಮಾಡುವಾಗ ನಾವು ಆಡಂಬರ ಇಲ್ಲದೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಅವ್ರು ನಮ್ಗೆ ವರ ಪಾಲಿಸುವಂತ ಒಂದು ಇದಿದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು. ಇವತ್ತು ಈ ಒಂದು ಸಂದರ್ಭದಲ್ಲಿ ಒಂದು ಆಧ್ಯಾತ್ಮಿಕ ವಿಷಯನ ಹೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಅನಿಸಿಕೆಗಳನ್ನ ಆಮೇಲೆ ತಗೊಂತೀವಿ ಮೇಡಮ್. ಈಗ ಬಾವಿಕಟ್ಟಿ ಸರ್ಗೆ ಜಗದೀಶ್ ವೆಲ್ಕಮ್. ಓಕೆ ಮೇಡಮ್, ಆಮೇಲೆ ಇರಿ, ಆಮೇಲೆ ತಗೋಣ. ಈಗ ಮುಂದಿನ ಭಾಗದಲ್ಲಿ ಜಗದೀಶ್ ಬಾವಿಕಟ್ಟಿ ಸರ್ ಮುದ್ರೆಗಳ ಮಹತ್ವದ ಬಗ್ಗೆ ಹೇಳ್ತಾರೆ. ಸರ್ ನಿಮಗೆ ಸ್ವಾಗತ ಕೋರ್ತೀನಿ. ನಮಸ್ತೆ, ಬನ್ನಿ ಸರ್, ಹೇಳಿ ನಿಮ್ಮ ವಿಷಯನ. ಎಲ್ಲರಿಗೂ ನಮಸ್ಕಾರ. ಯೂಟ್ಯೂಬ್ ಅಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಮತ್ತು ಜೂಮ್ ವೇದಿಕೆಯಲ್ಲಿರುವ ಎಲ್ಲರಿಗೂ ವಂದಿಸುತ್ತಾ, ಇವತ್ತು ಮೊಟ್ಟ ಮೊದಲನೇದಾಗಿ ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೆ ವಂದಿಸುತ್ತಾ, ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಸೊಣಮಲ ಅಮ್ಮನವರಿಗೆ ವಂದಿಸುತ್ತಾ, ಈ ಒಂದು ಜೂಮ್ ವೇದಿಕೆಯನ್ನ ನಿರ್ಮಾಣ ಮಾಡಿ 5 ಭಾಷೆಗಳಲ್ಲಿ ಮತ್ತೆ ಒಂದು ಕಾರ್ಯಕ್ರಮವನ್ನು ನಡೆಸ್ತಿರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಗುರುಜಿ ಅವರು, ನನ್ನ ಮೊದಲ ಆಧ್ಯಾತ್ಮಿಕ ಗುರುಗಳಾದ ರಂಗನಾಥ್ ಗುರುಜಿ ಅವರಿಗೆ ವಂದಿಸುತ್ತಾ, ಇವತ್ತು ಮುದ್ರೆಗಳ ಮಹತ್ವದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ. ಮುದ್ರೆಗಳು ರಂಗನಾಥ್ ಗುರುಜಿ ಅವರು ಹೇಳಿದ ಹಾಗೆ ನಮಗೆ ಮುದ್ರೆಗಳನ್ನ ಅಕ್ಯುಪ್ರೆಷರ್ ಮತ್ತೆ ಮರ್ಮ ಥೆರಪಿ, ಮನೆ ಮದ್ದುಗಳು, ಈ ಎಲ್ಲಾ ಒಂದು ಅಂಶಗಳನ್ನ ಬಳಸಿಕೊಂಡು ನೀವು ಒಂದು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು, ಸಂಪೂರ್ಣ ಆರೋಗ್ಯವನ್ನ ಕಾಪಾಡಿಕೊಂಡು ನಂತರ ಧ್ಯಾನ ಮಾಡಿ ಧ್ಯಾನದ ಶಕ್ತಿಯನ್ನ ನಿಮ್ಮಲ್ಲಿ ಹೆಚ್ಚಿಸಿಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಉಚಿತವಾಗಿ ಈ ಒಂದು ಕಾರ್ಯಕ್ರಮಗಳನ್ನ ಪ್ರತಿ ದಿನದಲ್ಲಿ 5 ವೇದಿಕೆಗಳಲ್ಲಿ ನಡೆಸ್ತಾ ಇದ್ದಾರೆ ಕನ್ನಡದಲ್ಲಿ. ಇಂಥ ಒಂದು ಅವಕಾಶವನ್ನ ಎಲ್ರಿಗೂ ಕಲ್ಪಿಸ್ಕೊಟ್ಟಿದ್ದಾರೆ. ಇಲ್ಲಿ ಮುದ್ರೆಗಳ ಬಗ್ಗೆ ಕಲಿಬೇಕು ಬೇರೆ ಹೋಗಿ ಅಂದ್ರೆ 4,000 ರಿಂದ 5,000 ರೂಪಾಯಿ ಅಮೌಂಟ್ ಅನ್ನ ಫೀಸ್ ಅನ್ನ ತುಂಬಬೇಕು. ಅಕ್ಯುಪ್ರೆಷರ್ ಬಗ್ಗೆ ಕಲಿಬೇಕು ಅಂದ್ರೆ ಅದಕ್ಕೂ ಫೀಸ್ ಇದೆ. ಪ್ರತಿಯೊಂದಕ್ಕೂ ಎಲ್ಲ ಮನೆ ಮದ್ದುಗಳ ಬಗ್ಗೆ ತಿಳ್ಕೊಬೇಕಂದ್ರೆ, ಬೇರೆ ಬೇರೆ ಹಣಕಾಸಿನ ಬಗ್ಗೆ ತಿಳ್ಕೊಬೇಕು, ಪ್ರತಿಯೊಂದ್ರ ಬಗ್ಗೆ ನಾವು ಕಲಿಬೇಕು ಅಂದ್ರೆ ಅಲ್ಲಿ ಎಲ್ಲದರಲ್ಲಿನೂ ಫೀಸ್ ತಗೊಂಡು ಕಲಿಸ್ಕೊಡ್ತಾರೆ. 21 ದಿವಸ 41 ದಿವಸ ಈ ತರ. ಆದ್ರೆ ಈ ಜೂಮ್ ವೇದಿಕೆಯಲ್ಲಿ ರಂಗನಾಥ್ ಗುರುಜಿ ಅವರು ಎಲ್ಲವನ್ನು ಉಚಿತವಾಗಿ ಕಲಿಸ್ಕೊಡ್ತಾ ಇದ್ದಾರೆ. ಅಂತ ಒಂದು ಅದ್ಭುತವಾದ ಅವಕಾಶವನ್ನ ಕಲ್ಪಿಸಿದ್ದಾರೆ. ಅವರು ಹಲವಾರು ಬಾರಿ ಮುದ್ರೆಗಳ ಬಗ್ಗೆ ಪ್ರತಿ ಸಾರಿ ಹೇಳಿದ್ದಾರೆ, ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ. ನನಗೆ ತಿಳಿದಿರೋ ಬಗ್ಗೆ ಕೆಲವೊಂದಿಷ್ಟು ಮುದ್ರೆಗಳ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಮೊದಲನೇದಾಗಿ ಅಪಾನ ಮುದ್ರೆ. ಅಪಾನ ಮುದ್ರೆ ಈ ಮತ್ತು ಉಂಗುರ ಬೆರಳನ್ನ ಈ ತರ ಜೋಡಿಸಿ 15 ನಿಮಿಷ ಈ ತರ ತೊಡೆಗಳ ಮೇಲೆ ಇಟ್ಕೋಬೇಕು. 15 ನಿಮಿಷ ಈ ತರ ಮುದ್ರೆಗಳನ್ನ ಮಾಡೋದ್ರಿಂದ ಡಯಾಬಿಟಿಸ್ ಮತ್ತೆ ಬೇರೆ ಬೇರೆ ಏನು ನಮ್ಗೆ ಸುಸ್ತು, ಮೈಕೈ ಸುಸ್ತು ಆಗೋದು, ಆ ತರ ಎಲ್ಲಾ ಕಾಯಿಲೆಗಳು ಗುಣಪಡಿಸ್ಕೊಳ್ಬಹುದು. ಪ್ರತಿದಿನ ಬೆಳಿಗ್ಗೆ 15 ನಿಮಿಷ, ಮಧ್ಯಾಹ್ನ ಸಾಧ್ಯವಾದ್ರೆ ಮಧ್ಯಾಹ್ನ 15 ನಿಮಿಷ, ಸಾಯಂಕಾಲ 15 ನಿಮಿಷ ಈ ತರ ಮುದ್ರೆಗಳನ್ನ ಮಾಡೋದ್ರಿಂದ, ಈಗ ಮುದ್ರೆಗಳ ಮಾಡೋದ್ರಿಂದ ಈಗ 10-20 ವರ್ಷದಿಂದ ಡಯಾಬಿಟಿಸ್ ಇದೆ ಹೋಗುತ್ತಾ ಅಂತ ನೀವೇನಾದ್ರೂ ಮನಸ್ಸಲ್ಲಿ ಅನ್ಕೊಂಡ್ರೆ ಖಂಡಿತ ಇಲ್ಲ. ಪ್ರಯತ್ನಗಳನ್ನ ಮಾಡ್ಬೇಕು, ಕನ್ಸಿಸ್ಟೆನ್ಸಿ ಬೇಕಿಲ್ಲಿ. ನಿರಂತರ ನೀವು ಅಭ್ಯಾಸ ಮಾಡ್ತಾ ಹೋದ್ರ ಗುಣಮುಖ ಆಗುತ್ತೆ. ನಮ್ಮ ಎಲ್ಲಾ ಸನಾತನ ಚಿಕಿತ್ಸೆ ಪದ್ಧತಿಗಳು ಇವು. ಹಿಂದ ಋಷಿಮುನಿಗಳು ಇವುಗಳ ಬಗ್ಗೆ ತಿಳ್ಕೊಂಡು ಈ ಒಂದು ಚಿಕಿತ್ಸೆಗಳ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಅವುಗಳನ್ನ ನಾವು ನಿರಂತರ ಅಳವಡಿಸ್ಕೊಳ್ತಾ ಹೋದ್ರೆ ನಮಗೆ ಪಕ್ಕಾ ರಿಸಲ್ಟ್ ಇದೆ, 100% ರಿಸಲ್ಟ್ ಬರುತ್ತೆ. ಪ್ರತಿದಿನ ಈ ತರ ಮಾಡ್ತಾ ಹೋಗ್ಬೇಕು, 15 ನಿಮಿಷ ಮಾಡ್ಬೇಕು. ಈ ಮುದ್ರೆ ಮಾಡಿ ಆದ್ಮೇಲೆ ಮತ್ತೆ ಪ್ರಾಣ ಮುದ್ರೆ, ಕಿರುಬೆರಳು, ಉಂಗುರ ಬೆರಳು, ಹೆಬ್ಬೆರಳು, ಈ ಬೆರಳಿನಿಂದ 5 ನಿಮಿಷ ಈ ತರ ಮುದ್ರೆಗಳನ್ನ ಮಾಡ್ಬೇಕು. 5 ನಿಮಿಷ ಯಾವುದೇ ಮುದ್ರೆಯನ್ನು ಮಾಡಿ ಆದ್ಮೇಲೆ 15 ನಿಮಿಷ 20 ನಿಮಿಷ ಮಾಡಿ ಆದ್ಮೇಲೆ ಪ್ರಾಣ ಮುದ್ರೆಯನ್ನು ಮಾಡ್ಬೇಕು. ಪ್ರಾಣ ಮುದ್ರೆ 5 ನಿಮಿಷ ಅಷ್ಟು ಮಾಡಿದ್ರೆ ಸಾಕು. ನಮ್ಮ ಎಲ್ಲಾ ಒಂದು ಪ್ರಾಣ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಇದು ಅಪಾನ ಮುದ್ರೆ ಬಗ್ಗೆ ಗೊತ್ತಾಯ್ತು ಅಂತ ತಿಳ್ಕೊಳ್ತೀನಿ. ಇದ್ರ ಬಗ್ಗೆ ಗೊತ್ತಾಯ್ತು ಅಂತ ನಾನು ಈಗ ಭಾವಿಸ್ತಾ, ನೆಕ್ಸ್ಟ್ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ಅದು ಹೇಗೆ ತೊಲಗಿಸ್ಕೊಳ್ಳೋದು ಅಂತ ಹೇಳಿ ಕೇಳಿದ್ರೆ ಅಪಾನ ವಾಯು ಮುದ್ರೆ ಅಂತ ಹೇಳಿ ಮಾಡ್ಬೇಕು. ಇದೇ ಈ 3 ಬೆರಳು, ಹೆಬ್ಬೆರಳು, ಮಧ್ಯ ಬೆರಳು, ಕಿರುಬೆರಳು, ತೋರು ಬೆರಳು, ಉಂಗುರ ಬೆರಳು ಈ ತರ ಹಿಡ್ಕೊಂಡು ಜೊತೆಗೆ ಈ ಬೆರಳು ತೋರು ಬೆರಳನ್ನ ಇಲ್ಲಿ ಈ ಭಾಗಕ್ಕೆ ಹೆಬ್ಬೆರಳಿನ ಈ ಗೆರೆಗೆ ಟಚ್ ಮಾಡ್ಕೋಬೇಕು. ಎರಡೂ ತೋರು ಬೆರಳುಗಳನ್ನ ಮಾಡಿಕೊಂಡು ಮತ್ತೆ ಈ ರೀತಿ ಹೆಬ್ಬೆರಳು, ಮಧ್ಯ ಬೆರಳು, ಉಂಗುರ ಬೆರಳು ಈ 3 ಬೆರಳುಗಳನ್ನ ಜೋಡಿಸಿ ಈ ರೀತಿ 15 ನಿಮಿಷ ಮಾಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಸಂಪೂರ್ಣ. ಇದನ್ನು 15 ನಿಮಿಷ ಮಾಡಬಹುದು. ಈ ರೀತಿ 15 ನಿಮಿಷ ಮಾಡಿ ಆದ್ಮೇಲೆ ಮತ್ತೆ ಪ್ರಾಣ ಮುದ್ರೆ ಕಾಣಿಸುತ್ತಲ್ವಾ? ಪ್ರಾಣ ಮುದ್ರೆ ಈ ರೀತಿ 5 ನಿಮಿಷ ಪ್ರಾಣ ಮುದ್ರೆ ಮಾಡ್ಬೇಕು. ಜೊತೆಗೆ ಈ ಮುದ್ರೆ ಆದ ನಂತರ ಹಲವಾರು ಮುದ್ರೆಗಳನ್ನ ರಂಗನಾಥ್ ಗುರುಜಿ ಅವರು ಬೆಳಗಿನ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನನಗೆ ಗೊತ್ತಿರೋ ಸ್ವಲ್ಪ ಮುದ್ರೆಗಳನ್ನ ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದಾದ ನಂತರ ಉದಾನ ಮುದ್ರೆ ಅಂತ ಬರುತ್ತೆ. ಈ 4 ಬೆರಳುಗಳು, ಹೆಬ್ಬೆರಳು, ತೋರು ಬೆರಳು, ಮಧ್ಯ ಬೆರಳು, ಉಂಗುರ ಬೆರಳು ಈ 4 ಬೆರಳುಗಳನ್ನ ಈ ರೀತಿ ಇಟ್ಕೊಂಡು 4 ಬೆರಳುಗಳನ್ನ ಜೋಡಿಸ್ಕೊಂಡು ತೊಡೆ ಮೇಲೆ ಇಟ್ಕೊಂಡು 15 ನಿಮಿಷ ಕೂತ್ಕೊಂಡ್ರೆ ಸಾಕು. ಈ ರೀತಿ ಇದರಿಂದ ನಮ್ಮ ಎಲ್ಲ ಸುಸ್ತು ಮತ್ತೆ ಬೇರೆ ಬೇರೆ ಏನು ನಮಗೆ ಸುಸ್ತಾಗೋದು, ತಲೆನೋವು ಆತರ ಏನ್ ಬರುತ್ತಲ್ಲ ಎಲ್ಲ ರೋಗಗಳು ವಾಸಿ ಆಗ್ತಾ ಹೋಗ್ತವೆ. ಈ ರೀತಿ ಮಾಡ್ಬೋದು. ಇದು ಉದಾನ ಮುದ್ರೆ. ಈ ಮುದ್ರೆ ಇದನ್ನಾದ್ರೂ ಅಷ್ಟೇ 15 ನಿಮಿಷ ಮಾಡಕ್, ಬೆಳಿಗ್ಗೆ 15 ನಿಮಿಷ, ಮಧ್ಯಾಹ್ನ ಸಾಧ್ಯವಾದ್ರೆ ಅವಾಗ 15 ನಿಮಿಷ, ನಂತರ ಸಂಜೆ 15 ನಿಮಿಷ ಮಾಡ್ಬೋದು. ಪ್ರತಿದಿನ ಮಾಡ್ತಾ ಹೋಗ್, ಕನ್ಸಿಸ್ಟೆನ್ಸಿ ಬಹಳ ಮುಖ್ಯ ಇಲ್ಲಿ. ಸ್ಥಿರವಾಗಿ ಪ್ರತಿದಿನ ಮಾಡ್ತಾ ಹೋದ್ರೆ ಇದರ ಒಂದು ರಿಸಲ್ಟ್ ನಿಮ್ಗೆ ಪಕ್ಕಾ ಗೊತ್ತಾಗುತ್ತೆ. ಇದಾದ್ಮೇಲೆ ಈ ಮುದ್ರೆ ನಂತರ ನೀವು ಸಮಾನ ಮುದ್ರೆ ಅಂತ ಬರುತ್ತೆ, ಈ ಮುದ್ರೆ ಮಾಡ್ಬೋದು. ಇದು ಎಲ್ಲಾ ಬೆರಳುಗಳನ್ನ ಈ ಹೆಬ್ಬೆರಳಿಗೆ ತಾಗಿರ್ಬೇಕು. ಈ ರೀತಿ ಸಮಾನ ಮುದ್ರೆ. ಈ ಮುದ್ರೆ ಆದ್ರೂ ಅಷ್ಟೇ 15ರಿಂದ 20 ನಿಮಿಷ ಮಾಡ್ಬೇಕು. ಈ ರೀತಿ ಹಿಂಗ್ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡ್ ಕುಂತ್ರೆ ಆಯ್ತು. ಯಾವಾಗ ಬೇಕಾದ್ರೂ ಮಾಡ್ಬೋದು. ಈ ಮುದ್ರೆಗಳನ್ನ ಮಾಡ್ಲಿಕ್ಕೆ ಯಾವುದೇ ರೀತಿ ಸಮಯ ಅಂತ ಇಲ್ಲ. ಬೇರೆ ಬೇರೆ ಟೈಮ್ ಅಲ್ಲೂ ಫ್ರೀ ಇದ್ದ ಟೈಮ್ ಅಲ್ಲಿ ಮಾಡ್ಬೋದು. ಆದ್ರೆ ಉತ್ತಮ ರಿಸಲ್ಟ್, ಒಳ್ಳೆ ಒಂದು ನಿಮಗೆ ಆರೋಗ್ಯ ಸಂಪೂರ್ಣ ಇದಾಗಬೇಕಂದ್ರೆ ಬೆಳಗಿನ ಟೈಮ್, ಸಾಯಂಕಾಲ ಟೈಮ್ ಮಾಡೋಕು, ಬೇರೆ ಸಮಯದಲ್ಲೂ ಸಹ ಮಾಡಬಹುದು. ಆಮೇಲೆ ಇನ್ನೊಂದು ಮುದ್ರೆ ಏನಪ್ಪಾ ಅಂದ್ರೆ ಕುಬೇರ ಮುದ್ರೆ. ಹಣಕಾಸಿನ ಬಗ್ಗೆ ಎಷ್ಟೋ ಜನಕ್ಕೆ ಹಣ ಎಲ್ಲ ಮಾಡ್ತಾ ಇದೀವಿ, ಹಣ ಬರ್ತಾ ಇಲ್ಲ ಆತರ ಅಂತ ಅನ್ಕೊಂಡವ್ರು ಕುಬೇರ ಮುದ್ರೆ ಅಂತ ಹೇಳಿ ಮಾಡ್ಬೋದು. ಈ ತರ ಮಾಡ್ಕೊಂಡು ಈ ಕಿರು ಬೆರಳು ಮತ್ತೆ ಉಂಗುರ ಬೆರಳು ಈ 2 ಬೆರಳುಗಳನ್ನ ಈ ರೀತಿ ಮಡಚ್ಬೇಕು. ಮಡಚಿ ಈ ರೀತಿ
ಹೆಬ್ಬೆರಳು, ತೋರು ಬೆರಳು, ಮಧ್ಯ ಬೆರಳು, ಈ ಬೆರಳುಗಳನ್ನ ಹಿಡ್ಕೊಂಡು ಈ ತೊಡೆ ಮೇಲೆ ಇಟ್ಕೊಂಡು 15 ನಿಮಿಷ ಇಲ್ಲ 20 ನಿಮಿಷ ಮಾಡಬಹುದು. ಬೆಳಿಗ್ಗೆ ಸಾಯಂಕಾಲ ಮಾಡಿದ್ರೆ ಇದು ಒಂದು ಕುಬೇರ ಮುದ್ರೆ. ಇದು ಈ ಮುದ್ರೆಯಿಂದನೂ ಹಲವಾರು ಲಾಭಗಳಿದಾವೆ. ಹಣಕಾಸಿನ ಸಮಸ್ಯೆಯನ್ನ ಹೋಗ್ಲಾಡ್ಸ್ಕೋಬಹುದು. ಇದು ಕುಬೇರ ಮುದ್ರೆ, ಈ ರೀತಿ ಮಾಡ್ಬೋದು. ಜೊತೆಗೆ ಈ ಮುದ್ರೆ ಆಮೇಲೆ ನಿಮಗೆ ಪ್ರತಿದಿನ ಜಳಕ ಮಾಡಿ ಸ್ನಾನ ಅದು ಎಲ್ಲ ಮಾಡಿ ಆದ್ಮೇಲೆ ನೀವು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಅಥವಾ ಜಪ ಏನಾದ್ರು ಮಾಡ್ತಿರ್ತೀರಿ. ಆ ರೀತಿ ನೀವು ಪ್ರತಿದಿನ ಶಿವನ ಬಗ್ಗೆ, ಶಿವನ ಶಕ್ತಿ, ಶಿವಶಕ್ತಿ ಮುದ್ರೆ ಅಂತ ಇದೆ. ಆ ಮುದ್ರೆ ಬಗ್ಗೆ ನೀವು 108 ಬಾರಿ ಶಿವಶಕ್ತಿ ಮಂತ್ರವನ್ನು ಹೇಳ್ಕೊಂಡು ಈ ಮುದ್ರೆ ಮಾಡಬಹುದು. ಶಿವಶಕ್ತಿ ಮುದ್ರೆ ಮಾಡುವುದು ಹೇಗೆ ಅಂದ್ರೆ, ಈ ಎಡಗೈ ಬೆರಳನ್ನ, ತೋರು ಬೆರಳು ಮತ್ತು ಹೆಬ್ಬೆರಳನ್ನ ಈ ರೀತಿ ಹಿಡ್ಕೊಂಡು ಈ ಒಂದು ಬಲಗೈ ಹೆಬ್ಬೆರಳನ್ನ ಇದ್ರೊಳಗಡೆ ಹಾಕ್ಬಿಟ್ಟು ಈ ತೋರು ಬೆರಳಿಂದ ಈ ರೀತಿ ಮುದ್ರೆಯನ್ನ ಹಿಡ್ಕೊಂಡು ಈ ರೀತಿ ಕೈಗಳನ್ನ ಜೋಡಿಸಿ ತೊಡೆ ಮೇಲೆ ಇಟ್ಕೊಂಡು ಈ ರೀತಿ ಮುದ್ರೆಗಳನ್ನ, ಈ ಕೈಗಳನ್ನ ಜೋಡಿಸ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಓಂ ಶ್ರೀಂ ನಮಃ ಶಿವಾಯ ಅಂತೇಳಿ 108 ಬಾರಿ ಹೇಳ್ಕೋಬಹುದು. ಇದರಿಂದನೂ ಉತ್ತಮವಾದ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಶಿವನ ಸ್ತೋತ್ರವನ್ನು ಮಾಡಿದಾಗ ಆಗುತ್ತೆ. ಇದು ಶಿವಶಕ್ತಿ ಮಂತ್ರ. ಈ ರೀತಿ ಇನ್ನೊಂದು ಬಾರಿ ಹೇಳ್ಕೊಡ್ತೀನಿ. ಈ ಎಡಗೈ ಹೆಬ್ಬೆರಳು ಮತ್ತು ತೋರು ಬೆರಳನ್ನ ಈ ರೀತಿ ಹಿಡ್ಕೊಂಡು ಬಲಗೈ ಹೆಬ್ಬೆರಳನ್ನ ಈ ತೋರು ಈ ಎಡಗೈಯೆಲ್ಲ ಹಾಕ್ಬಿಟ್ಟು ಮತ್ತೆ ಈ ತೋರು ಬೆರಳಿಂದ ಹಿಡ್ಕೊಂಡು ಮುದ್ರೆ ಹಾಕೊಂಡು ನಂತರ ಇನ್ನು 3 ಬೆರಳುಗಳನ್ನ ಈ ರೀತಿ ಜೋಡಿಸ್ಬೇಕು. ಕೈಗಳನ್ನ ಈ ರೀತಿ ಜೋಡಿಸ್ಬಿಟ್ಟು ತೊಡೆಗಳ ಮೇಲೆ ಇಟ್ಕೊಂಡು ಶಿವಶಕ್ತಿ ಮಂತ್ರವನ್ನು ಓಂ ಶ್ರೀಂ ನಮಃ ಶಿವಾಯ ಅಂತೇಳಿ, ಓಂ ಶ್ರೀಂ ಹ್ರೀಂ ನಮಃ ಶಿವಾಯ ಅಂತೇಳಿ 108 ಬಾರಿ ಹೇಳ್ಕೊಂಡ್ರು. ಇದು ಬೆಳಗಿನ ಸಮಯ, ಬೆಳಿಗ್ಗೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಹ ಎದ್ದು ಮಾಡ್ಬೋದು. ಫ್ರೀ ಇರತಕ್ಕಂಥ ಸಮಯ ಇದ್ದಂಥವ್ರು ಅವಾಗನು ಮಾಡ್ಬೋದು. ಸ್ನಾನಾದಿ ಆದ್ಮೇಲೆ ದೇವರ ಮನೆಯಲ್ಲಿ ಕೂತ್ಕೊಂಡು ಈ ಮಂತ್ರವನ್ನು ಹೇಳ್ಕೊಂಡು ಈ ಮುದ್ರೆಯನ್ನ ಮಾಡಬಹುದು. ಈ ರೀತಿ ರಂಗನಾಥ್ ಗುರುಜಿಯವರು ಹಲವಾರು ಮುದ್ರೆಗಳಿದಾವೆ. ಒಂದು 108 ಮುದ್ರೆಗಳಿದಾವೆ. ಎಲ್ಲ ಮುದ್ರೆಗಳ ಬಗ್ಗೆನೂ ನಮಗೆ ಬೆಳಗಿನ ಕ್ಲಾಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಾನು ಕೆಲವೊಂದು ಮುದ್ರೆಗಳನ್ನ ಹೇಳಿದ್ದೀನಿ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಮಹಾವತಾರ್ ವೇದಿಕೆಗೆ ಮತ್ತೆ ಎಲ್ಲ ಇದುವರೆಗೂ ಸಹನೆಯಿಂದ ಕೇಳಿಸಿಕೊಂಡಂತ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಅನಂತವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ. ಎಲ್ಲಾದ್ರೂ ಮುದ್ರೆ ಅಂದ್ರೆ ಪ್ರಾಣ ಮುದ್ರೆ, ಉದಾನ ಮುದ್ರೆ, ಸಮಾನ ಮುದ್ರೆ, ಕುಬೇರ ಮುದ್ರೆ, ಶಿವ ಶಕ್ತಿ ಮುದ್ರೆ, ಇವೆಲ್ಲವುಗಳ ಬಗ್ಗೆ ಇದರ ಒಂದು ಲಾಭಗಳು, ನಮ್ಮ ದೇಹದಲ್ಲಿ ಆಗುವಂತ ಸಮಸ್ಯೆಗಳಿಗೆ ಯಾವ ತರ ನಾವು ಅದನ್ನ ಉಪಯೋಗಿಸ್ಕೊಂಡು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು, ಹಾಗೆ ಔಷಧ ಇಲ್ಲದೇನೆ ನಾವು ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬಹುದು ಅನ್ನೋದನ್ನ. ಇದಕ್ಕೂ ಮೊದಲು ತಾವು ಅಕ್ಯುಪ್ರೆಷರ್ ಬಗ್ಗೆ ಅನ್ಸುತ್ತೆ. ಅಂದ್ರೆ ಇದೆಲ್ಲ ನೀವು ಯಾಕೆ ಇಷ್ಟು ಇಷ್ಟಪಟ್ಟು ಹೇಳ್ತೀರಿ ಅಂದ್ರೆ, ಅದನ್ನ ನೀವು ಅಳವಡಿಸ್ಕೊಂಡು ಅದನ್ನ ಅನುಭವ ಪಡ್ಕೊಂಡು ಅದರಿಂದ ನೀವು ಲಾಭ ತಗೊಂಡಿದ್ದಕ್ಕೆ ನಮಗೆಲ್ಲ ಹೇಳ್ತಾ ಇದ್ದೀರಿ ಸರ್. ತುಂಬಾ ಧನ್ಯವಾದಗಳು. ಈ ಸಮಯದಲ್ಲಿ ಬಂದು ನೀವು ಈ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಕ್ಕಾಗಿ. ಇದನ್ನ ಹೇಳ್ತಾ ಇರ್ತಾರೆ ಸರ್, ಆದ್ರೂ ನಾವು ಮರ್ತು ಬಿಡ್ತೀವಿ. ಈಗ ವೇದಿಕೆಯಲ್ಲಿ ನೀವು ಬಂದು ಹೇಳ್ತಾ ಇದ್ದಾಗ ಹೌದಲ್ಲ ನಾವು ಮಾಡ್ಬೇಕು ಅನ್ಸುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಸರ್. ನಂದೊಂದು ಪ್ರಶ್ನೆ, ಈಗ ಪ್ರಾಣ ಮುದ್ರೆ ಮಾಡಿ ಇನ್ನೊಂದು ಮುದ್ರೆ ಮಾಡೋ ಮಧ್ಯದಲ್ಲಿ ಏನಾದ್ರು ಗ್ಯಾಪ್ ಇರ್ಬೇಕಾ? ಒಂದ್ ಮುದ್ರೆ ಮಾಡಿ ಗ್ಯಾಪ್ ಏನಿಲ್ಲ, ನೀವು ಸಮಯ ಇರುತ್ತಲ್ಲ, ಸಮಯ ಇರುವಾಗ ಮಾಡಿದ್ರೆ ಆಯ್ತು. ಓಕೆ, ಕಂಟಿನ್ಯೂ ಮಾಡ್ಬೋದು ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಅತ್ಯುತ್ತಮವಾದ ಮಾಹಿತಿಯನ್ನು ಹೇಳಿದ್ರಿ ಸರ್. ಥ್ಯಾಂಕ್ ಯು. ಈಗ ಮಾಸ್ಟರ್ಸ್ ನಾನು ಕೊಲ್ಲಾಪುರ ಮಹಾಲಕ್ಷ್ಮಿ ಬಗ್ಗೆ ನಮಗೆ ತಿಳಿಸ್ಕೊಟ್ರು ಇವತ್ತಿನ ವರಮಹಾಲಕ್ಷ್ಮಿ ಒಂದು ಸಂದರ್ಭದಲ್ಲಿ. ಹಾಗೆ ಜಗದೀಶ್ ಬಾವಿಕಟ್ಟಿ ಸರ್ ಮುದ್ರೆಗಳ ಮಹತ್ವ, ಹೆಂಗೆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬಹುದು ಅಂತ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ, ಪ್ರಶ್ನೆಗಳೇನಾದ್ರು ಇದ್ರೆ ಕೇಳಿ. ಎರಡು ಉತ್ತಮವಾದ ಮಾಹಿತಿಗಳು. ಯಾರು ನಿಮ್ಗೆ ಏನು ಡೌಟ್ ಇದ್ರೆ ಅನಿಸಿಕೆ ಹೇಳ್ಬೇಕಂದ್ರೆ ಹೇಳ್ಕೊಳ್ಳಿ. ಹಾಗೆ ಇಲ್ಲಿ ನಿನ್ನೆಯ ಒಂದು ಭಾಗ್ಯಶ್ರೀ ಮೇಡಮ್ ಕ್ಲಾಸ್ ಇದ್ರು, ಅತ್ಯದ್ಭುತವಾದ ಕ್ಲಾಸು. ನನ್ನೊಳಗಿದ್ದ ಈ ರಾಮಕೃಷ್ಣ ಅಂತ ಅದನ್ನ ಶೇರ್ ಮಾಡಿದ್ದಾರೆ ಗೀತಾ ಮೇಡಮ್ ಅವರು. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಎಸ್ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ.
ಪ್ರತಿಯೊಬ್ರು ಮಾಡ್ರಿ. ಬರೀ 17 ಜನ ಇದ್ದಾರೆ, 35 ಜನ ಇದ್ರು. ಮಾಸ್ಟರ್ಸ್ ಯಾರಾದ್ರೂ ಪ್ರಶ್ನೆಗಳನ್ನು ಕೇಳಿ, ಅಟ್ಲೀಸ್ಟ್ ಒಂದು ಕೃತಜ್ಞತಾ ಪೂರ್ವಕವಾದ ಒಂದು ಇದನ್ನ ಹೇಳಿ, ಅನಿಸಿಕೆಗಳನ್ನ ಹೇಳಿ. ಶಶಿಕಲಾ ಮೇಡಮ್, ನಿಮಗೆ ಅನ್ಮ್ಯೂಟ್ ಕೊಡ್ತೀನಿ. ನಮಸ್ತೆ. ನಮಸ್ತೆ ಸುಚೇಜಾ ಭಟ್ ಮೇಡಮ್. ಹಾ, ಹೇಳಿ ಮೇಡಮ್. ನಮಸ್ತೆ ನಾಗರತ್ನ ಮೇಡಮ್, ಜಗದೀಶ್ ಬಾವಿಕಟ್ಟೆ ಸರ್. ನಮಸ್ತೆ ಸರ್. ನಾಗರತ್ನ ಮೇಡಮ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಅಗಸ್ತ್ಯರು ಮತ್ತೆ ಕೊಲ್ಲಾಪುರ ಮಹಾಲಕ್ಷ್ಮಿ ಅವರ ಇಬ್ಬರಿಗಿದ್ದಂತಹ ಸಂಬಂಧ ಯಾವ ತರ ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನಾಗರತ್ನ ಮೇಡಮ್ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದ್ರೆ ಇವತ್ತು ವಾಣಿ ಮ್ಯಾಮ್ದು ಕ್ಲಾಸ್ ಇದ್ದಿದ್ದು. ವಾಣಿ ಮ್ಯಾಮ್ ಹಬ್ಬ ಇದ್ದಿದ್ರಿಂದ ನನ್ಗೆ ಆಗಲ್ಲ ಅಂದ್ರು. ಹಾಗಾಗಿ ನಾಗರತ್ನ ಮೇಡಮ್ಗೆ 2 ದಿವಸ ಹಿಂದೆ ಕಾಲ್ ಮಾಡಿ ಗೀತಾ ಮ್ಯಾಮ್ ಕೇಳಿದಾಗ ಆಯ್ತು ಅಂತ ಒಪ್ಕೊಂಡ್ರು. ಅವ್ರು ಯಾವಾಗ್ಲೂ ಅಷ್ಟೇ, ಯಾವುದೇ ಕ್ಲಾಸ್ಗೂ ನೀವು ಕ್ಲಾಸ್ ಕೊಡಿ ಮೇಡಮ್ ಅಂತ ಹೇಳಿದ ತಕ್ಷಣ ಯಾವುದೇ ಕ್ಲಾಸ್ ಆಗ್ಲಿ ಅವ್ರು ರೆಡಿ ಇರ್ತಾರೆ. ನಾನು ಆಗಲ್ಲ ಅಂತ ಹೇಳದೇ ಇಲ್ಲ. ಅವ್ರಿಗೆ ಗೊತ್ತಿರೋ ಅಂತ ವಿಷಯ ತಿಳ್ಸಕ್ಕೆ ಯಾವಾಗ್ಲೂ ಮುಂದೆ ಇರ್ತಾರೆ. ಥ್ಯಾಂಕ್ ಯು ನಾಗರತ್ನ ಮೇಡಮ್. ಜಗದೀಶ್ ಬಾವಿಕಟ್ಟೆ ಸರ್, ನೀವು ಸಹ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಸರ್. ಮುದ್ರೆಗಳ ಬಗ್ಗೆ 5 ಮುದ್ರೆಗಳು ಮುಖ್ಯವಾಗಿ ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ತರ 2 ಸಾರಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಸರ್. ನಿಮ್ಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ನಾಗರತ್ನ ಮ್ಯಾಮ್. ಥ್ಯಾಂಕ್ ಯು ಬಾವಿಕಟ್ಟೆ ಸರ್. ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ಸ್ವಲ್ಪ ಹಂಗೇನು ಇಲ್ಲ ಮೇಡಮ್, ಆತರ ಏನು ಇಲ್ಲ. ಇನ್ನು ಅದ್ರ ಬಗ್ಗೆ ಹೇಳೋಂತ ತುಂಬಾ ವಿಷಯ ಇರುತ್ತೆ. ನೀವು ಅದ್ರಲ್ಲಿ ಶಾರ್ಟ್ ಆಗಿ ತಗೊಂಡ್ ಮಾಡಿದೀರಾ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಜಗದೀಶ್ ಬಾವಿಕಟ್ಟೆ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್. ಶಶಿಕಲಾ ಮೇಡಮ್ ಮಾತಾಡಿ. ಇವತ್ತು ಬೇರೆಯವ್ರ ಹ್ಯಾಂಡ್ ರೈಸ್ ಇದೆ ನೋಡಿ ಮೇಡಮ್. ಪ್ರಭಾ ಮೇಡಮ್ ಇದೆ ಕೊಡಿ. ಎಲ್ಲಿ ಕಾಣ್ತಾ ಇಲ್ವಲ್ಲ ನಂಗೆ? ಇದೆ, ಕೊಡ್ಲ? ನಾನೇ ಕೊಡ್ಲ ಅಂದ್ಬಿಟ್ಟು ಕಾಣ್ತಾ ಇದೆ ಬಿಡಿ. ನಂಗೆ ಸ್ವಲ್ಪ ಇದಾಗಿತ್ತು. ಪ್ರಭಾ ಮೇಡಮ್. ಪ್ರಭಾ ಅವ್ರದಿದೆ. ಮತ್ತೆ ರಾಜಪ್ಪ ಸರ್. ರಾಜಪ್ಪ ಸರ್. ನಮಸ್ಕಾರ ಮೇಡಮ್. ಸುತೇಜ ಭಟ್ ಮೇಡಮ್ ಅವ್ರ ನಮಸ್ಕಾರ. ನಮಸ್ಕಾರ ಮೇಡಮ್. ನಾಗರತ್ನ ಮೇಡಮ್ ಅವರು ಅಗಸ್ತ್ಯ ಮುನಿಗಳು ಲೋಕ ಕಲ್ಯಾಣಕ್ಕಾಗಿ ಮಾಡಿದ ಕಾರ್ಯಗಳು ಹಾಗೂ ಕರವೀರಪುರದ ಕೊಲ್ಲಾಪುರ ಲಕ್ಷ್ಮೀ ದೇವಿಯ ಕುರಿತು ಹೇಳಿದ್ದು ತುಂಬಾ ಚೆನ್ನಾಗಿತ್ತು. ಅವರಿಗೆ ಧನ್ಯವಾದಗಳು. ಹಾಗೂ ಮುದ್ರೆಗಳ ಬಗ್ಗೆ ಹೇಳಿದ್ರು. ಇವೆಲ್ಲ ಆಪನ ಮುದ್ರೆ, ಉದ್ದಾನ ಮುದ್ರೆ, ಕುಬೇರ ಮುದ್ರೆ ನಾನು ಮಾಡ್ಕೋತಿರ್ತೇನೆ. ಸಮಾನ ಮುದ್ರೆ. ನಾ ಶಿವಶಕ್ತಿ ಮುದ್ರೆ ಇನ್ನೊಂದ್ಸಲ ಹೇಳ್ಕೊಡಿ ಅಂತ ಬಾವಿಕಟ್ಟೆಯವ್ರಿಗೆ ಕೇಳ್ಕೊತೀನಿ. ಬಾವಿಕಟ್ಟೆ ಸರ್. ಜಗದೀಶ್ ಸರ್. ಮೇಡಮ್, ಶಿವಶಕ್ತಿ ಮುದ್ರೆ ಈ ರೀತಿ ಹೆಬ್ಬೆರಳಿಗೆ ಎಡಗೈ ಹೆಬ್ಬೆರಳಿಗೆ ತೋರು ಬೆರಳನ್ನ ಜೋಡಿಸಿ ಈ ರೀತಿ ಮುದ್ರೆ ಇಟ್ಕೊಂಡು, ಬಲಗೈ ಹೆಬ್ಬೆರಳನ್ನ ತೋರು ಬೆರಳಿಗೆ ಜೋಡಿಸಿ ಈ ರೀತಿ 3 ಬೆರಳುಗಳ ಮುಂದೆ 3 ಬೆರಳುಗಳು ಈ ರೀತಿ ಜೋಡಿಸ್ಕೊಂಡು, ಕೈ ಮುಗಿಯುವ ರೀತಿಯಲ್ಲಿ ಈ ರೀತಿ ಜೋಡಿಸ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಶಿವಶಕ್ತಿ ಮಂತ್ರ 108 ಬಾರಿ ಹೇಳ್ಕೋಬಹುದು. ಈಗ ಹೆಬ್ಬೆರಳನ್ನು ಸೇರಿಸಿದಾಯ್ತು. ಆಮೇಲೆ ಈ ಬಟ್ಟೆ ಏನ್ ಮಾಡ್ಬೇಕಾ? ತೋರ್ ಬೆರಳು, ಈ ಬೆರಳು ಇದು ಬಲಗೈ, ಇದು ಒಳಗಡೆ ಹಾಕ್ಬೇಕು ಮೇಡಮ್. ಈ ರೀತಿ ಒಳಗಡೆ ಹಾಕ್ಬೇಕು. ಈ ರೀತಿ ಹಾಕಿ ತೋರು ಬೆರಳಿಗೆ ಹೆಬ್ಬೆರಳನ್ನ ಜೋಡಿಸಿ, ಬಲಗೈ ಹೆಬ್ಬೆರಳಿಗೆ ತೋರು ಬೆರಳು ಜೋಡಿಸಿ ಈ ರೀತಿ ಕೈ ಮುಗಿಬೇಕು. ಸರಿ. ಇಲ್ಲ, ಬೆರಳು ಈ ಬೆರಳಲ್ಲಿ ಹಿಂಗಿರ್ಬೇಕು. 3 ಬೆರಳು ಸೀದಾ ಇರ್ಬೇಕು. ಈ ರೀತಿ ಸರಪಳಿ ತರ ಲಾಕ್ ಆಗ್ಬೇಕು ಮೇಡಮ್. 2 ಬೆರಳು ರಿಂಗ್ ಟೈಪ್ ಲಾಕ್ ಆಗ್ಬೇಕು ಮೇಡಮ್. 2 ಬೆರಳು ಹೆಬ್ಬೆರಳು ಪ್ಲಸ್ ತೋರ್ಡ್ ಬೆರಳು 2 ಲಾಕ್ ಆಗ್ಬೇಕು ಅವು. ಎಸ್ ಮೇಡಮ್, ಈ ರೀತಿ ಲಾಕ್ ಆಗ್ತದೆ. ಸರ್ ನೀಟಾಗಿ ತೋರ್ಸ್ಕೊಡ್ತಾ ಇದಾರೆ ನೋಡಿ ಸರ್. ಅದು ಲಾಕ್ ಮಾಡೋದ್ ಇನ್ನೊಂದ್ಸರಿ ತೋರ್ಸ್ಕೊಡಿ ಸರ್. ಅವ್ರಿಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಲಾಕ್ ಮಾಡೋದ್ ಮಾತ್ರ ತೋರ್ಸ್ಕೊಡಿ ಸರ್. ಈ ರೀತಿ ಈ 2 ಎಡಗೈ ಹೆಬ್ಬೆರಳು ಮತ್ತು ತೋರು ಬೆರಳು ಈ ರೀತಿ ಚಿನ್ ಮುದ್ರೆಯಲ್ಲಿ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಮತ್ತೆ ಈ ಬಲಗೈ ಹೆಬ್ಬೆರಳನ್ನ ಅದ್ರ ಒಳಗಡೆ ಹಾಕ್ಬೇಕು. ಎಡಗೈ ಹೆಬ್ಬೆರಳು ಒಳಗಡೆ ಹಾಕ್ಬಿಟ್ಟು ಈ ರೀತಿ ಚಿನ್ ಮುದ್ರೆ ಮಾಡ್ಬೇಕು. ಮತ್ತೆ ನೋಡಿ. ಅರ್ಥ ಆಯ್ತು. ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು ಪ್ರಭಾ ಮೇಡಮ್. ನಿಮ್ಗೆ ಆನ್ಸರ್ ಸಿಕ್ತು ಅನ್ಕೊಂಡಿದೀನಿ. ನೆಕ್ಸ್ಟ್ ಶಶಿಕಲಾ ಮ್ಯಾಮ್ ಅನ್ಮ್ಯೂಟ್ ಇದೆ, ಕೊಡಿ ಮೇಡಮ್. ಶಶಿಕಲಾ ಮೇಡಮ್.
ಮಾತಾಡಿ ಮೇಡಮ್. ಅಲ್ಲ ನಮಸ್ತೆ ಅವರು ಮೇಡಮ್. ನಾಗರತ್ನಮ್ಮ ಮೇಡಮ್ ಬಹಳ ಚೆನ್ನಾಗಿ ಹೇಳಿದ್ರು. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಸಮಯೋಚಿತವಾಗಿತ್ತು ಅವರ ಇದು ಏನೋ ವ್ಯಾಖ್ಯಾನ ಏನೇನಿತ್ತು ಲಕ್ಷ್ಮಿಯದು ಎಲ್ಲ ಬೇರೆ 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 ಕಡೆಗಳಲ್ಲಿ ಲಕ್ಷ್ಮಿ ಯಾವ ತರ ಅವತಾರ ಎತ್ತಿದ್ದಾಳೆ ಅನ್ನೋದು ಬಹಳ ಚೆನ್ನಾಗಿ ಹೇಳಿದ್ರು. ಮತ್ತೆ ಬಾವಿಕಟ್ಟೆ ಸರ್ ಅಷ್ಟೇ 4 ಮುದ್ರೆಗಳನ್ನ ಹೇಳಿದ್ರು. ತುಂಬಾ ಉಪಯುಕ್ತವಾದಂತ ಮುದ್ರೆಗಳು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಈ ಶಿವಶಕ್ತಿ ಮುದ್ರೆಗೆ ಮೇಡಮ್ ಡೌಟ್ ಆಯ್ತಲ್ಲ ನೋಡಿ, ಇಷ್ಟೇ ಮೇಡಮ್, ಇಷ್ಟೇ ಹ ಇವೆರಡನ್ನ ತಂದು ಇಲ್ಲಿ ಲಾಕ್ ಮಾಡಿ ಸರಪಳಿ ತರ ಲಾಕ್ ಆಗತ್ತೆ ಅಷ್ಟೇ. ಆಮೇಲೆ 3 ಬೆರಳು ಜಾಯಿನ್ ಮಾಡ್ಬೇಕು, ತುದಿ ಮಾತ್ರ ಜಾಯಿನ್ ಮಾಡ್ತೀವಿ. ಇದರಲ್ಲಿ ಬಹಳ ಶಕ್ತಿ ಇದೆ ಅಂತ ಹೇಳ್ತಾರೆ. ಚಿತ್ತಶಕ್ತಿ, ಆನಂದ ಶಕ್ತಿ, ಕ್ರಿಯಾಶಕ್ತಿ, ಜ್ಞಾಪಕ ಶಕ್ತಿ ಎಲ್ಲದನ್ನು ಜಾಸ್ತಿ ಮಾಡುತ್ತಂತೆ. ಹಾಗೇನೆ ನಮಗೆ ಕೇಳಿದ್ದನ್ನೆಲ್ಲ ಕೊಡುತ್ತಂತೆ. ಹೆಂಗಸ್ರಿಗೆ ಮಾತ್ರ ಅದ್ ಬೇಕೇ ಬೇಕು. ನಮಸ್ತೆ ಸರ್. ನಮಸ್ತೆ ನಾಗರತ್ನಮ್ಮ ಮೇಡಮ್. ನಮಸ್ತೆ ಬಾವಿಕಟ್ಟೆ ಸರ್. ತುಂಬಾ ಚೆನ್ನಾಗಿ ಹೇಳಿದ್ದೀರಾ, ಖುಷಿ ಆಯ್ತು. ನಮಸ್ತೆ. ಧನ್ಯವಾದಗಳು. ನಮಸ್ತೆ ಮೇಡಮ್, ತುಂಬಾ ಧನ್ಯವಾದ. ಥ್ಯಾಂಕ್ ಯು ಶಶಿಕಲಾ ಮೇಡಮ್. ಅವರು ಸಹ ಯೋಗ ಶಿಕ್ಷಕರು ಅಂತಿದ್ರು ಮೇಡಮ್, ಹಂಗಾಗಿ ಅವರು ಕೂಡ ತಿಳಿಸ್ಕೊಟ್ರು. ಸರ್ ಹ್ಯಾಂಡ್ ರೈಸ್ ಇದೆ. ರಾಜಪ್ಪ ಸರ್ ಮಾತಾಡಿ ಸರ್. ನಮಸ್ತೆ. ಅಲ್ಲ, ಅವ್ರದ್ದು ಅನ್ಮ್ಯೂಟ್ ಕೊಟ್ಟನಲ್ಲ ನಾನು. ಸರ್ ಅನ್ಮ್ಯೂಟ್ ಕೊಟ್ಟಿದ್ದೀನಿ ನೋಡಿ. ಓಕೆ. ನಮಸ್ಕಾರ. ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಿದೆ, ಕ್ಲಿಯರ್ ಇದೆ. 2 ಉಪನ್ಯಾಸಗಳು ಕೂಡ ಒಂದಕ್ಕೊಂದು ಸ್ಪರ್ಧಾತ್ಮಕವಾಗಿದ್ದು, ಕೇಳಿಸ್ಕೊಳ್ಳೋದು ನಮ್ಮ ಟ್ಯಾಲೆಂಟ್ ಅನ್ನ ನಾವು ಅಪ್ಲೈ ಮಾಡ್ಬೇಕಷ್ಟೇ ಮೇಡಮ್. ಯಾಕೆಂದ್ರೆ ನಾಗರತ್ನ ಮೇಡಮ್ ಅವರ ಒಂದು ಸಬ್ಜೆಕ್ಟು ಎಷ್ಟೇ ಸ್ಕ್ಯಾಟರ್ ಆಗಿದ್ರು ಕೂಡ ಅದನ್ನ ಹಿಡಿದು ಗಟ್ಟಿ ಮಾಡೋದಿದೆಯಲ್ಲ, ದೊಡ್ಡ ಕೆಲಸ. ನಾಗರತ್ನ ಮೇಡಮ್ಮು ಅಗಸ್ತ್ಯ ಮುನಿ ಪ್ರಾರಂಭದಲ್ಲಿ ಅಗಸ್ತ್ಯ ಮುನಿಯಿಂದ ಹಿಡಿದು ಸಪ್ತ ಋಷಿಗಳಲ್ಲಿ ಒಬ್ರು, ರಾಮ ಲಕ್ಷ್ಮಣರಿಂದ ಹಿಡಿದು ರುದ್ರಪ್ರಯಾಗ, ಮೊನ್ನೆ ತಾನೇ ನಾನು ರುದ್ರಪ್ರಯಾಗಕ್ಕೆ ಹೋಗಿದ್ದೆ ಮೇಡಮ್. ರುದ್ರಪ್ರಯಾಗ ನೋಡ್ಕೊಂಡ್ ಬಂದಿದ್ದೀನಿ. ಕಾಶಿ, ಉತ್ತರಾಖಂಡದಿಂದ ಹೇಗೆ ಅದು ಎಷ್ಟು ಚೆನ್ನಾಗಿ ಲಕ್ಷ್ಮಿ ಹತ್ರ ಬಂದ್ರು ನಾಗರತ್ನ ಮೇಡಮ್ ಅಂದ್ರೆ ಅದು ಅದ್ಭುತವಾದ ಕೆಲಸ ಮೇಡಮ್ ಮಾಡಿರೋದು. ನಾಗರತ್ನ ಮೇಡಮ್ ಮಾಡಿರೋದು ಕೊಲ್ಲಾಪುರಕ್ಕೆ ಬಂದು ನಿಂತ್ಕಂತಾರೆ, ಲಕ್ಷ್ಮಿ ಸ್ಥಾಪನೆ ಆಗಿದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಅದು ನಾನು ಒಬ್ಬ ಪ್ರಾಂಶುಪಾಲನಾಗಿ 25 ವರ್ಷ ಉಪನ್ಯಾಸಕನಾಗಿ ಕೆಲಸ ಮಾಡಿದ್ದೀನಿ. ಆಗ ಪಠ್ಯಕ್ರಮಗಳಿದ್ದಾಗ ನಾವು ಹೋಗ್ಬಿಡ್ತೀವಿ ಅದ್ರ ಪ್ರಕಾರ. ಆದ್ರೆ ನಾಗರತ್ನ ಮೇಡಮ್ ಸ್ಪೀಚ್ ಚಾಲೆಂಜಿಂಗ್ ಆಗಿತ್ತು. ಅದು ಅಚ್ಚುಕಟ್ಟಾಗಿ ಎಲ್ಲ ತಗೊಂಬಂದು ಲಕ್ಷ್ಮಿಯನ್ನ ತಗೊಂಬಂದು ಕೊಲ್ಲಾಪುರಕ್ಕೆ ತಗೊಂಬಂದು ಕೂರಿಸ್ಬಿಟ್ರು. ಆಲ್ಮೋಸ್ಟ್ ಕೊಲ್ಲಾಪುರಕ್ಕೆ ಹೋದಂಗೆ ಆಗ್ಬಿಡ್ತು ನಾಗರತ್ನಮ್ಮ ಅವರ ಒಂದು ಭೌತಿಕ. ನಾನು ತುಂಬಾ ಇಷ್ಟಪಟ್ಟೆ ಮೇಡಮ್ ಅವರ ಭಾಷಣ. ಅದು ಚೆನ್ನಾಗಿತ್ತು ಮೇಡಮ್. ಅದು ನಮ್ಗೆ ಅಪ್ಲೈ ಮಾಡಂಗಿತ್ತು. ಸುಮಾರು ನಾನು ನಾಗರತ್ನ ಮೇಡಮ್ ಹೇಳಿದ್ದೆಲ್ಲ ಐ ರೋಟ್ ಇಟ್ ಡೌನ್ ಆನ್ ದಿ ಪ್ಯಾಡ್. ಮತ್ತೆ ಮಿಲ್ಕ್ ಹಾಕ್ಲಿಕ್ಕೆ ನಾನು ಬರ್ದಿಟ್ಕೊಂಡೆ. ಚೆನ್ನಾಗಿತ್ತು ಮೇಡಮ್. ಅವ್ರಿಗೆ ತುಂಬಾ ವಂದನೆಗಳು, ಧನ್ಯವಾದಗಳು ಮೇಡಮ್. ನಾಗರತ್ನ ಮೇಡಮ್ ಹೀಗೆ ಧನ್ಯವಾದಗಳು. ನಾನೊಬ್ಬ ಪ್ರಾಂಶುಪಾಲ. ಅದೇ ಕೊಡೋ ಅಂತ ಸಮಯದಲ್ಲಿ ನೀವು ಹಿಡಿತೀರಲ್ಲ ವಿಷಯಗಳನ್ನ, ಆ ತರ ಹಿಡಿದಿದ್ರಿ ನೀವು, ಅದನ್ನ ಗಟ್ಟಿ ಮಾಡಿದ್ರಿ ನೀವು. ಚೆನ್ನಾಗಿತ್ತು ಮೇಡಮ್. ಗಟ್ಟಿತನದ ಒಂದು ಸ್ಪೀಚು. ನನಗೆ ಎಲ್ಲ ಪೂರ್ತಿ ಬರ್ಕೊಂಡಿದ್ದೀನಿ ನನಗೆ. ಆಮೇಲೆ ಮತ್ತೆ ಕಣ್ಣಾಯಿಸ್ತೀನಿ ಮೇಡಮ್. ತುಂಬಾ ಥ್ಯಾಂಕ್ಸ್. ಮತ್ತೆ ಜಗದೀಶ್ ಸರ್ದು ಎಷ್ಟೋ ಮುದ್ರೆಗಳನ್ನ ಮಾಡೋದನ್ನ ನಾನು ನೋಡಿದ್ದೀನಿ. ನಾನು ಆನ್ಲೈನ್ ನಲ್ಲಿ ಕೂತಿದ್ದೀನಿ, ಮುದ್ರೆಗಳನ್ನ ಕಲಿಯಕ್ ಪ್ರಯತ್ನ ಮಾಡಿದ್ದೀನಿ. ಆ ಬೆರಳುಗಳೇ ಕಾಣಿಸ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಜಗದೀಶ್ ಸರ್ ಹೇಳ್ಕೊಡೋ ಅಂತದನ್ನ ನೋಡ್ಬಿಟ್ರೆ ಆರಾಮಾಗಿ ಶಿವ ಒಂದಿದು ಇದು ಮುದ್ರೆ ಇಡ್ಬೋದು. ಇನ್ನೊಂದು ನನಗೆ ಅಚ್ಚುಕಟ್ಟಾಗಿ ಗೊತ್ತಾಯ್ತು. ಜಗದೀಶ್ ಸರ್ ತುಂಬಾ ಪ್ರಾಕ್ಟಿಕಲ್ ಆಗಿತ್ತು ಮೇಡಮ್. ಸೊ ಇಬ್ಬರ ಉಪನ್ಯಾಸಗಳು ಕೂಡ ಮನಮುಟ್ಟಂಗಿತ್ತು. ಆಯೋಜಿಸಿರುವ ಎಲ್ಲ ಮೇಡಮ್, ಈಗ ಅವ್ರಿಗೂ ಕೂಡ ನಮ್ಮ ನಾಗರತ್ನ ಮೇಡಮ್ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ನಾನು ರಾಜಪ್ಪ ಅಂತ ಹೇಳಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಮೇಡಮ್ ಅವ್ರನ್ನ ಎಷ್ಟು ಇದ್ ಮಾಡಿದ್ರಿ ಅಂದ್ರೆ ಪ್ರಶಂಸೆ ಮಾಡಿ. ನಿಜವಾಗ್ಲೂ ಅಷ್ಟು ಆಕ್ಟಿವ್ ಆಗಿ ಇವತ್ತು ಅವರು ಹೇಳ್ತಾರೆ ಸರ್, ಅಷ್ಟು ಇದಿದ್ದಾರೆ ಅವರು ಆಕ್ಟಿವ್ ಆಗಿ. ನಿಜವಾಗ್ಲೂ ಶಿಕ್ಷಣ ಇದೆಯಲ್ಲ ಮೇಡಮ್, ಶಿಕ್ಷಣ ಕೊಡುವಂತದೊಂದು ದೊಡ್ಡ ಕೆಲಸ. ಅದನ್ನ ವ್ಯವಸ್ಥಿತವಾಗಿ ಮನಮುಟ್ಟಂಗೆ ಹೇಳ್ತೀವೋ ಅದು ಇನ್ನೂ ದೊಡ್ಡ ಕೆಲಸ. ಅದನ್ನ ಅವ್ರು ಇವತ್ತು ಮಾಡಿದ್ದಾರೆ ನಾಗರತ್ನ ಮೇಡಮ್. ಎಲ್ಲೆಲ್ಲ ಹಿಡಿದು ಒಂದು ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟದ ಕೆಲಸ. ಅದನ್ನ ಮಾಡಿದ್ದಾರೆ ನಾಗರತ್ನ ಮೇಡಮ್. ಅವರಿಗೂ ಒಂದು ಜಗದೀಶ್ ಸರ್ ಅಂತೂ ಅದು ತುಂಬಾ ಪ್ರಾಕ್ಟಿಕಲ್. ಅದು ಬರ್ಕಣಂದೇನು ಇರ್ಲಿಲ್ಲ, ಆದ್ರೂ ಕೂಡ ನೋಡೋ ಅಂತದ್ದು ತಿಳಿಯಂತದ್ದು ಬಹಳ. ಇಬ್ರು ಕೂಡ
ಒಂದು ಸ್ಪರ್ಧಾತ್ಮಕ ಭೌತಿಕ ನೀಡಿದ್ದಾರೆ. ಧನ್ಯವಾದಗಳು, ವೇದಿಕೆಗೆ ಧನ್ಯವಾದಗಳು ಮೇಡಮ್. ನಿಮಗೂ ಕೂಡ ಧನ್ಯವಾದಗಳು ಅನ್ಸ್ತೀನಿ. ವಂದನೆಗಳು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ರಾಜಪ್ಪ ಸರ್. ಪ್ರತಿಯೊಂದು ಪಾಯಿಂಟ್ಸ್ ಅನ್ನು ಸಹ ನೀವು ಹಿಡಿದು ನಾಗರತ್ನ ಮೇಡಮ್ ಅದೇ ಮೊದ್ಲಿಗೆ ಹೇಳ್ದಂಗೆ ಸ್ಪೆಷಲ್ ಥ್ಯಾಂಕ್ ಹೇಳಲೇಬೇಕು. ಪಾಪ ಅವರು ಒಂದು ದಿವಸದಲ್ಲೇ ಕ್ಲಾಸ್ ಕೊಡಿ ಮೇಡಮ್ ಅಂತ ಹೇಳಿದಾಗ ಅವ್ರು ಓಕೆ ಮೇಡಮ್ ಅಂತ ಅವರು ಒಂದ್ ದಿವಸದಲ್ಲೇನೆ ಅವರು ಪಾಪ ಇದಿಷ್ಟನ್ನೆಲ್ಲ ಪಾಯಿಂಟ್ಸ್ ಹಿಡ್ದು ಅವರು ಯಾವಾಗ್ಲೂ ಸಹ ಕ್ಲಾಸ್ಗೆ ಆಗೋದಿಲ್ಲ ಅಂತ ಒಂಥರ ಆಪತ್ ಬಾಂಧವ್ರು ಇದ್ದಂಗೆ ನಾಗರತ್ನ ಮೇಡಮ್. ಯಾರಿಗೆ ಆಗಲ್ಲ ಇವತ್ತು ಕ್ಲಾಸ್ ಅಂದ್ರೆ ನಾಗರತ್ನ ಮೇಡಮ್ ಕೇಳಿದ್ರೆ ಓಕೆ ಅಂತಾರೆ. ಅವ್ರ ಪ್ರಯತ್ನಕ್ಕೆ ನಾವು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಹಾಗೆ ನೀವು ಸಹ ಸರ್, ರಾಜಪ್ಪ ಸರ್, ಇಬ್ಬರ ಕ್ಲಾಸಲ್ಲೂ ಸಹ ಪಾಯಿಂಟ್ಸ್ ಟು ಪಾಯಿಂಟ್ ಹಿಡಿದು ನೀವು ನಿಮ್ಮ ಅನಿಸಿಕೆಯನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಸರ್. ನಿಮ್ಗೂ ಸಹ ಸ್ಪೆಷಲ್ ಥ್ಯಾಂಕ್ಸ್ ಸರ್. ಮಾಸ್ಟರ್, ಅದು ಲಿಂಕ್ ಬಿಟ್ಟಿದ್ದಾರೆ ಮೇಡಮ್. ನಾವು 17 ಜನ ಇದ್ದೇವೆ, ಆದ್ರೆ ಅಲ್ಲಿ ಎಸ್ ಅಂತ ಕಾಮೆಂಟ್ ಬಂದಿರೋದು 7 ಮಾತ್ರ ಅಷ್ಟೇ. ನಿನ್ನೆ ಅದು ನನ್ನ ಒಳಗಿದ್ದ ನನ್ನ ಈ ರಾಮಕೃಷ್ಣ ಅನ್ನೋ ಭಾಗ್ಯಶ್ರೀ ಮೇಡಮ್ ಅವರು ಸ್ಪೀಚ್ ಕೊಟ್ಟಿದ್ರು. ಅದನ್ನ ಲಿಂಕ್ ಶೇರ್ ಆಗಿದೆ, ಅದನ್ನ ಲೈಕ್ ಕೊಟ್ಟು ನೀವು ಹೆಸ್ ಅಂತ ಚಾಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಅವರು ನಮಗೋಸ್ಕರ ಬಂದು ಕ್ಲಾಸನ್ನ ಕೊಟ್ಟಿರ್ತಾರೆ. ಯಾವುದೇ ಒಂದು ಕ್ಲಾಸ್ ಕೊಟ್ಟರು ಅಷ್ಟೇನೆ ಅವರಿಗೆ ನಾವು ಒಂದು ಕೃತಜ್ಞತೆಯನ್ನ ಸಲ್ಲಿಸ್ಬೇಕು. ಹಾಗಾಗಿ ನೀವು ಲೈಕ್ಸ್ ಕೊಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಹೆಸ್ ಅಂತ ಕಾಮೆಂಟ್ ಹಾಕಿ ಮಾಸ್ಟರ್ಸ್. ಇನ್ನು ಯಾರಾದ್ರೂ ನಿಮ್ಮ ಅನಿಸಿಕೆಗಳು, ಇವತ್ತಿನ ಕ್ಲಾಸ್ ನಿಮ್ಗೆ ಏನು ಕ್ವಶನ್ಸ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅವರಿಗೆ ಒಂದು ಥ್ಯಾಂಕ್ಸ್ ಆದ್ರೂ ಹೇಳ್ಬೋದು. ನಿಮ್ಮ ಅನಿಸಿಕೆ ಚೆನ್ನಾಗಿತ್ತು ಕ್ಲಾಸು ಅಂತ ಆ ತರ ಒಂದು ಅನಿಸಿಕೆ ಕೊಟ್ರೆ ಅವರಿಗೂ ಸಹ ಒಂದು ಖುಷಿ ಆಗತ್ತೆ. ಮತ್ತೆ ಅವರು ಸಹ ಇದೇ ತರ ಬಂದು ಕ್ಲಾಸ್ ಅನ್ನ ಕೊಡೋದಕ್ಕೆ ಮುಂದೆ ಬರ್ತಾರೆ. ಹಾಗಾಗಿ ಅಟ್ಲೀಸ್ಟ್ ನಿಮ್ಮ ಅನಿಸಿಕೆಗಳನ್ನ ಹೇಳಿ, ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸ್ಬೋದು, ಒಂದು ಥ್ಯಾಂಕ್ಸ್ ತಿಳಿಸ್ಬೋದು. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಅನ್ನೋ ಒಂದು ಥ್ಯಾಂಕ್ಸ್ ಅನ್ನಾದ್ರೂ ಹೇಳಿದ್ರೆ ಅವರಿಗೂ ಖುಷಿ. ಇನ್ನು ಮುಂದೆ ಅವರು ಕ್ಲಾಸ್ ತಗೊಳಕ್ಕೆ ಅವರು ಕುತೂಹಲದಿಂದ ಬರ್ತಾರೆ. ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ, ಹಾಗೇನೆ ಚಾಟ್ ಬಾಕ್ಸ್ ಅಲ್ಲಿ ಲೈಕ್ ಮಾಡಿ ನಿಮ್ಮ ಕಾಮೆಂಟ್ ಅನ್ನ ಹಾಕಿ. ಉಷಾ ಮ್ಯಾಮ್ ಮಾತಾಡಿ ಮ್ಯಾಮ್, ಅನ್ಮಿಟ್ ಕೊಟ್ರಿ. ನಮಸ್ತೆ ಮೇಡಮ್. ನಮಸ್ತೆ ನಾಗರತ್ನ ಮೇಡಮ್. ಒಂದ್ ಸ್ವಲ್ಪ ಕಾಲ್ ಬಂತು, ನೀಟಾಗಿ ಕೇಳಿಸ್ಕೊತಿದ್ದೆ. ನೀವು ನೀಟಾಗಿ ಹೇಳ್ತೀರಾ. ನಿಮ್ಮಲ್ಲಿ ಅದೇ ನೀವೇ ಡಿಫೆಕ್ಟ್ ಅನ್ನೋಗೆ ಏನೋ ತೊಂದ್ರೆ ಮಾಡ್ದೆ ಇದು ಅಂತ ಹೇಳ್ಕೊತೀರಾ. ನೀವು ಒಂದ್ ಒಳ್ಳೆ ಮಾಸ್ಟರ್ ಆಗಿದ್ದೀರಾ. ಈ ಕ್ಲಾಸ್ ಅಲ್ಲಿ ಬಂದು ಫುಲ್ ಡೀಟೇಲ್ ಆಗಿ ಎಲ್ಲದನ್ನು ಕೇಳಿಸ್ಕೊಂಡು ಹಂಗೆ ನಮಗೂ ಎಲ್ಲಾರ್ಗು ಹೇಳ್ಕೊಡ್ತಾ ಇದ್ದೀರಾ. ನೀವು ಏನು ಅನ್ಕೋಬೇಡಿ, ಅದೇ ಕ್ಲಾಸ್ ಬಂದಿಲ್ಲ ನಂದೇನೋ ಡಿಫೆಕ್ಟ್ ಆಯ್ತು ಅಂತ. ಚೆನ್ನಾಗೆ ಮಾಡ್ತಾ ಇದೀರಾ ಮೇಡಮ್. ನೀವು ತುಂಬಾ ಚೆನ್ನಾಗ್ ಬಂತು ಮೇಡಮ್ ಆ ಸ್ಟೋರಿ. ಅದರಿಂದ ಒಂದ್ 5 ನಿಮಿಷ ಇದಾಯ್ತು, ರೆಕಾರ್ಡ್ ಕೇಳಿಸ್ಕೋಬೇಕು ಮೇಡಮ್. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಅದು ನನಗೂ ಸ್ವಲ್ಪ ಅರ್ಜೆಂಟ್ ಆಗಿತ್ತು. ನೆನೆ ಹಬ್ಬ ಇದ್ರಿಂದ ನಾನೇ ಹೋಗಿ ಸಾಮಾನು ಹಬ್ಬನೂ ಮಾಡಿ ಜಸ್ಟ್ 2 ಗಂಟೆ ಅಲ್ಲ, ಈ ವಯಸ್ಸಲ್ಲಿ ಅಷ್ಟು ಆಕ್ಟಿವ್ ಆಗಿದ್ದೀರಾ, ಮತ್ತೆ ಎಲ್ಲದನ್ನು ಮಾಡ್ತಾ ಇದ್ದೀರಾ, ಮತ್ತೆ ಎಲ್ಲಾರ್ಗು ಯಾವ ಕ್ಲಾಸ್ ಮಾಡಿದ್ರು ನೀವು ರೆಸ್ಪಾನ್ಸ್ ಮಾಡಿ ಕೃತಜ್ಞತೆ ಹೇಳ್ತಾ ಇರ್ತೀರಾ. ನಿಮ್ಮನ್ನ ನೋಡಿ ಎಲ್ಲಾರ್ಗು ಉತ್ಸಾಹ ಆಗತ್ತೆ. ನಂದೇನೋ ತಪ್ಪಾಯ್ತು ಅನ್ಕೊಂಡು ನೀವು ಗಿಲ್ಟ್ ಫೀಲ್ ಮಾಡೋದಕ್ಕಿಂತ ನಾನು ಫುಲ್ ನೀವೇ ಪರ್ಫೆಕ್ಟ್ ಆಗಿದ್ದೀರಾ ಮೇಡಮ್ ಆಲ್ಮೋಸ್ಟ್. ಅದೊಂದ್ ನೆಗೆಟಿವ್ ತಗೊಳ್ದಲೇ ಇದ್ರೆ ಇನ್ನ ನೀವು ಒಳ್ಳೆ ಮಾಸ್ಟರ್ ಮೇಡಮ್ ನೀವುನು ಈ ಕ್ಲಾಸ್ ಅಲ್ಲಿ. ಥ್ಯಾಂಕ್ ಯು ಮೇಡಮ್. ಉಷಾ ಮೇಡಮ್, ನೀವು ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು ಸರ್. ಬಾವಿಕಟ್ಟೆ ಮೇಡಮ್, ನನಗ್ ಮಾತಾಡಕ್ಕೆ ಭಯ ಮೇಡಮ್. ಒಂಥರ ಒಳಗಡೆ ಎಲ್ಲ ಇದಾಗತ್ತೆ. ಆಮೇಲೆ ಗಂಡ ಮಕ್ಳು ಇದ್ದಾಗ ಅವ್ರ ಏನ್ ಅನ್ಕೋತಾರ ಅಂತ ಇದು ನನ್ಗೂ ಗಿಲ್ಟ್ ಫೀಲ್ ಕಾಣಿಸುತ್ತೆ. ಅವ್ರು ಯಾರು ಇಲ್ಲದೆ ಇದ್ದಾಗ ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ತೀನಿ ಮೇಡಮ್. ಇಲ್ಲ, ಇಲ್ಲಿ ಎಲ್ಲರೂ ನಮ್ಮವರೇ, ಎಲ್ಲ ಒಂದೇ ಫ್ಯಾಮಿಲಿ. ಯಾರು ಯಾರ ಬಗ್ಗೆ ಏನು ಹೇಳೋದಿಲ್ಲ. ನೆಕ್ಸ್ಟ್ ಎಲ್ಲ ಕ್ಲಾಸ್ ಕೊಡ್ತಾ ಇಲ್ಲ ಆಯ್ತಾ, ಚೆನ್ನಾಗಿ ಮಾತಾಡ್ತೀರಿ. ಬಾವಿಕಟ್ಟೆ ಬಗ್ಗೆ ಥ್ಯಾಂಕ್ ಯು ಸುಜಿತ್ ಮೇಡಮ್. ಬಾವಿಕಟ್ಟೆ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ನಾವ್ ಯೂಟ್ಯೂಬ್ ಅಲ್ಲಿ ಹೋದ್ರೆ ಇಷ್ಟು ಒಂದೇ ವಿಡಿಯೋದಲ್ಲಿ ಇಷ್ಟು ಇದು ಐಟಮ್ ಇದು ಸಿಗಲ್ಲ. ಅದೇ ಈ ವಿಡಿಯೋ ಬೇಕಾದ್ರೆ ತಗೊಂಡು ನೀಟಾಗಿ ಕಲಿಯೋರ್ಗೆ ಒಂದೇ ವಿಡಿಯೋ ತಗೊಂಡು ನೀಟಾಗಿ ಕಲ್ತ್ಕೋಬಹುದು ಸರ್. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ರಂಗನಾಥ್ ಗುರುಜಿಗಳ ಸೇವೆನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಸ್ಟಾರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಸರ್ ಥ್ಯಾಂಕ್ ಯು ಮೇಡಮ್. ಸುಚೇತಾ ಭಟ್ ಮೇಡಮ್ಗೆ, ಲಕ್ಷ್ಮಿ ಮೇಡಮ್ಗೆ, ಎಲ್ಲಾ ಮಾಸ್ಟರ್ಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನಿಮ್ಮ ಅನಿಸಿಕೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನೀವು ಯಾವಾಗ್ಲೂ ಅಷ್ಟೇ ಮನೆಯಲ್ಲಿ ಇರ್ತಾರೆ, ಏನಾದ್ರು ಅನ್ಕೋತಾರೆ,
ನಾನು ಅವ್ರ ಇಲ್ದೇ ಇರುವಾಗ ಹ್ಯಾಂಡ್ ರೈಸ್ ಮಾಡಿ ನಾನು ಅನಿಸಿಕೆ ತಿಳಿಸ್ತೀನಿ ಅಂತ. 1-2 ಸತಿ ಅವ್ರು ಇರುವಾಗ್ಲೇ ನೀವು ಮಾಡಿ ಮೇಡಮ್, ಆವಾಗ ಅವ್ರಿಗೆ ನಿಮ್ಗೂನು ಅಯ್ಯೋ, ಒಂದು ನನ್ ಮಗ ಕಾನ್ಫಿಡೆನ್ಸ್ ಬರುತ್ತೆ. ಏನೋ ಒಂದು ಕಮೆಂಟ್ ಮಾಡಕ್ ಬಂದ್ಬಿಡ್ತಾನೆ, ನನಗೂ ಒಂಥರ ಹ್ಯಾಂಡ್ ರೈಸ್ ಮಾಡಿರ್ತೀನಿ ಮೇಡಮ್, ಒಳಗಡೆ ಏನೋ ಒಂಥರ ಹೆದರಿಕೆ ತರ ಆಗ್ತಾ ಇರುತ್ತೆ, ಏನ್ ಮಾತಾಡ್ತೀನೋ ಏನೋ ಅಂತ ಅನ್ಕೊಂಡು ಅದಕ್ಕೆ ಏನು ಇಲ್ಲ ಮಾತಾಡ್ಲಿಕ್ಕೆ ಬರಲ್ಲ ಮೇಡಮ್, ಮೇಡಮ್. ತುಂಬಾ ಚೆನ್ನಾಗಿ ಎಲ್ರಿಗಿಂತ ಚೆನ್ನಾಗಿ ನೀವೇ ಮಾತಾಡ್ತೀರಾ, ನಿಮ್ಮ ಅನಿಸಿಕೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತೀರಾ. ಆತರ ನೀವು ಆ ಭಯನ ಬಿಟ್ಟು ನೀವು 1-2 ಸತಿ ಅವ್ರು ಇರುವಾಗ್ಲೇ ಧೈರ್ಯವಾಗಿ ಮಾತಾಡಿ, ಅವಾಗ್ಲೇ ನಿಮ್ಗೆ ಧೈರ್ಯ ಬರುತ್ತೆ. ಅದು ನಿಮ್ಮ ಒಳಗಿರೋ ಗಿಲ್ಟಿ ಫೀಲ್ ಅಷ್ಟೇ. ನೀವು ಎಲ್ರಿಗಿಂತ ಚೆನ್ನಾಗೆ ಮಾತಾಡ್ತೀರಾ ಮೇಡಮ್, ಆ ತರ ಅನ್ಕೊಳ್ಳೇಬೇಡಿ ನೀವು. ಒಂದ್ ವಿಷಯ ಹೌದು, ಅದೇ ನಮ್ಮನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಈ ಕ್ಲಾಸ್ ಅಲ್ಲೆಲ್ಲ ಹೇಳ್ತಾನೆ ಇದಾರೆ, ನಮ್ಮನ್ನ ನಾವು ಲವ್ ಮಾಡ್ಬೇಕು, ಈ ನಮ್ ಬಾಡಿನ ಲವ್ ಮಾಡ್ಬೇಕು, ನಮ್ಮ ಆಟಿಟ್ಯೂಡ್ ನೆಲ್ಲ ಇದ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಹೌದು. ಒಂದೊಂದೇ ಚೇಂಜ್ ಮಾಡ್ಕೋತಿದೀನಿ ಮೇಡಮ್. ಅದೇ ಈ ವೇದಿಕೆ ಸಿಕ್ಕಿರೋದು ಅದೃಷ್ಟನೇ ಮೇಡಮ್ ನಮಗೆ. ಅದು ಅಳವಡಿಸ್ಕೊಂತ ಇದೀನಿ ಅದ್ ಸ್ವಲ್ಪನೇ. ಈ ಮಕ್ಳುಗಳು ಧ್ಯಾನಕ್ಕೆ ಬಿಡಲ್ಲ ಮೇಡಮ್, ಅದೇ ಒಂದ್ ಅರ್ಧ ಗಂಟೆ ಮಾಡ್ತಾ ಇದೀನಿ ಅಷ್ಟೇ ಮೇಡಮ್ ನಾನ್ ಡೈಲಿ. ಮಾಡಿ ಮೇಡಮ್, ಹಂಗೆ ಜಾಸ್ತಿ ಸ್ವಲ್ಪ ಮಾಡ್ಬೇಕು ಸ್ವಲ್ಪನೇ ಮೇಡಮ್. ನೀವು ಹೆಚ್ಚು ಮಾಡ್ಕೊಂಡು ಹೋಗಿ. ಫಸ್ಟ್ ನಿಮ್ಮ ಇವಾಗ ನಾಳೆ ಒಳಗಿರೋ ನಾಡ್ದು ಭಯನ ತೆಗೀರಿ. ಮಾಡಿದ್ದಾರೆ ನಮ್ದು ಪ್ರಭಾ ಅಂತ ಹೇಳಿ. ಓಕೆ ಸರ್. ಇವತ್ತು ಬೆಳಿಗ್ಗೆ ರಂಗನಾಥ್ ಸರ್ ಹೇಳಿದ್ದು, ವಿಶುದ್ಧ ಚಕ್ರವನ್ನು ಜಾಗೃತ ಮಾಡ್ಕೊಂಡ್ರೆ ಮಾತನಾಡಲು ಭಯ ಬರುದಿಲ್ಲ ಅಂತ ತಿಳಿಸಿದ್ದಾರೆ ನೋಡಿ, ಇವತ್ತು ಬೆಳಗಿಂದ ವಿಡಿಯೋ. ಹಾ ಹೌದು ಮೇಡಮ್, ಕೇಳಿಸ್ಕೊಂಡೆ. ಅದೇ ಹೌದು, ಹೇಳಿದ್ರು ಅವರು. ನಿಮ್ ಸಮಸ್ಯೆನ, ಅದನ್ನ ಹೆಣ್ಮಕ್ಳಿಗೆ ಆಗೋ ಸಮಸ್ಯೆನ ಅವ್ರು ಹೇಳಿದ್ದು ಇವತ್ತು. ಹೌದು, ನಾವ್ ಎಲ್ಲಿ ಮನೆಯೊಳಗೆ ಇರ್ತೀವಿ, ಈ ವೇದಿಕೆ ಸಿಕ್ಕಿರೋದ್ರಿಂದ ನಮಗೂ ಏನೋ ಒಂದು ಇದು ಎಲ್ಲಾ ತರ ಜ್ಞಾನನೂ ಸಿಗ್ತಾ ಇದೆ. ಒಳ್ಳೆ ಜ್ಞಾನ ತಗೋತಾ ಇದೀವಿ ಮೇಡಮ್. ಮನೇಲಿ ಕುತ್ಕೊಂಡ ಇಷ್ಟೆಲ್ಲ ಸಿಗುತ್ತೆ ಅಂದ್ರೆ ಯಾರಿದ್ದಾಗೂ ಭಯ ಪಡದೆ ಮಾತಾಡ್ಬೇಕನ್ನೋ ಸಲುವಾಗಿ ಇವತ್ತು ಬೆಳಿಗ್ಗೆ ಅದು ವಿಶುದ್ಧಿ ಚಕ್ರ ಜಾಗೃತ ಮಾಡ್ಕೊಳ್ಳೋ ಸಲುವಾಗಿ ಹೇಳಿದ್ರು ನೋಡಿ. ಹೌದು ಮೇಡಮ್, ಅದೇ ಅರ್ಧಕ್ ಜಾಯ್ನ್ ಆದೆ ಮೇಡಮ್, ಇವತ್ತು ಕೇಳಿಸ್ಕೊಂಡೆ. ಆಮೇಲೆ ಇನ್ನೊಬ್ರು ಸರ್ ಬಂದ್ರಲ್ಲ, ಗಾಂಧಿ ಬಜಾರ್ ಹತ್ರ ಇರೋ, ಅವ್ರ ಹೆಸರು ಮರ್ತೋಯ್ತು, ಅವ್ರದ್ದು ಕೇಳಿಸ್ಕೊಂಡೆ. ಅವ್ರು ಸಿಕ್ಕಿರೋದು ನಮ್ಗೆ ತುಂಬಾ ಅದೃಷ್ಟ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಚೆನ್ನಾಗಿ ಸ್ಪೀಚ್ ಕೊಟ್ರು ಮೇಡಮ್. ಮೇಡಮ್ ತಿಳಿಸ್ಕೊಟ್ರು ಮೇಡಮ್. ಶೇಷಾದ್ರಿ ಸರ್ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು. ಅದಕ್ಕೂ ಹೌದೌದು ಕೂಡ ಬಹಳ ಚೆನ್ನಾಗಿ ಹೇಳಿದ್ರು. ತುಂಬಾ ಅದಲ್ಲ ಮೇಡಮ್, ಇವಾಗ ಏನೋ ಒಂದ್ ಕ್ಲಾಸ್ ತಗೊಂಡು ಅಸ್ಟ್ರಾಲಜಿ ನ್ಯೂಮರಾಲಜಿ ಅನ್ಕೊಂಡು ಯೂಟ್ಯೂಬ್ ಅಲ್ಲಿ ಒಂದ್ ನೋಡಿದ್ರೆ ಎಷ್ಟೊಂದು ರೀಚೇಲ್ಸ್ ಮಾಡಿ ಅದ್ ಮಾಡಿ ಅಂತ ಅಂತಾರೆ. ಅವ್ರ ಅಷ್ಟೊಂದು ಒಂದು ಪದ ಹೇಳಿದ್ರೆ ಒಂದಕ್ಕೊಂದ್ ಜೋಡಿಸ್ಕೊಂಡು ನೀಟಾಗಿ ಅಲ್ಲೆಲ್ಲ ಹೇಳ್ತಾ ಇದಾರೆ. ಅವ್ರು ಸಿಕ್ಕಿರೋದು ನಮ್ ಪುಣ್ಯ. ಅದೇ ಅಯ್ಯೋ, ಅಂತವ್ರನ್ನ ನಾವು ಯೂಸ್ ಮಾಡ್ಕೊಂಡು ನಾವು ಒಂದ್ ಸ್ವಲ್ಪ ಜ್ಞಾನ ತಗೊಂಡ್ರೆ ನಾವು ಮುಂದೆ ಬರ್ತೀವಿ ಅನ್ನೋದು ಬಂತು ಮೇಡಮ್. ಪಾಸಿಟಿವ್ ಥಿಂಕಿಂಗು. ಥ್ಯಾಂಕ್ ಯು ಮೇಡಮ್. ಆಯ್ತು, ಹೀಗಾಗಿ ನಿಮ್ ಕ್ಲಾಸ್ ಕೊಡ್ಲಿಕ್ಕೆ ರೆಡಿ ಆಗ್ರಿ, ಕಾಮೆಂಟ್ ಮಾಡ್ಲಿಕ್ಕೆ ರೆಡಿ ಆಗ್ರಿ ಮಕ್ಕಳ ಮುಂದೆನೆ. ಓಕೆ, ಏನಾಗಲ್ಲ, ನಾವೆಲ್ಲ ಇರ್ತೀವಿ. ಓಕೆ ಸರಿ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಎಂಡ್ ಮಾಡೋಣ ಅಲ್ಲ? ಮಾಡಿ ಮೇಡಮ್, ಇನ್ಯಾರ್ದು ಇಲ್ಲ ಅನ್ಸತ್ತೆ. ಯಾರು ಇಲ್ವಲ್ಲ, ಯಾರು ಹೆಂಡ್ರೆಸ್ ಇಲ್ಲ. ಇಲ್ಲ, ಕರೆಕ್ಟ್ 4 ಆಯ್ತು. ಓಕೆ ಮಾಸ್ಟರ್ಸ್, ಈ ದಿನ ಧ್ಯಾನ ಮಾಡಿದೀವಿ, ಜ್ಞಾನ ತಗೊಂಡಿದ್ವಿ. ಜ್ಞಾನವನ್ನು ನೀಡಿದಂತ ನಾಗರತ್ನ ಮೇಡಮ್ಗೂ ಜಗದೀಶ್ ಬಾವಿಕಟ್ಟಿ ಸರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೆ ನಮ್ಮ ಎಲ್ಲಾ ವಿಷಯಗಳನ್ನು ಕೇಳಿ, ನಿಮ್ಮ ಅನಿಸಿಕೆಗಳನ್ನ ಹೇಳಿ, ಪ್ರಶ್ನೆಗಳನ್ನ ಕೇಳಿ, ನಿಮ್ಮ ಅನುಮಾನಗಳನ್ನ ಪರಿಹರಿಸಿಕೊಂಡಿದ್ದಕ್ಕಾಗಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಮಾವತಾರ ಫೌಂಡೇಶನ್ ಸ್ಟಾಫ್ಸಿಗೆ ಕೂಡ ಧನ್ಯವಾದಗಳು. ಮೇಡಮ್ ಕ್ಲೋಸ್ ಮಾಡಿ. ಹಾಗೆ ಮೇಡಮ್, ಸ್ಟಾರ್ಟಿಂಗ್ ಅಲ್ಲಿ ಸುತೇಜ ಭಟ್ ಮೇಡಮ್ ಸಹ 20 ನಿಮಿಷ ಸಂಗೀತ ಧ್ಯಾನ ಹಾಗೂ 10 ನಿಮಿಷ ಮೌನ ಧ್ಯಾನವನ್ನ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸುತೇಜ ಮೇಡಮ್ಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ನಾಗರತ್ನ ಮ್ಯಾಮ್, ಥ್ಯಾಂಕ್ ಯು ಜಗದೀಶ್ ಬಾವಿಕಟ್ಟೆ ಸರ್. ಹಾಗೆ ಮಾವತಾರ್ ಫೌಂಡೇಶನ್ ನ ಸಿಬ್ಬಂದಿ ವರ್ಗಕ್ಕೂ ಹಾಗೆ ಈ ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತಹ ರಂಗನಾಥ್ ಸರ್ ಅವರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೇನೆ ಇಲ್ಲಿ ತನಕ ಹಬ್ಬ ಇದ್ರೂ ಸಹ ಇಲ್ಲಿ ತನಕ ತಾಳ್ಮೆಯಿಂದ ಕೇಳಿದಿರ ಮಾಸ್ಟರ್ಸ್, ಎಲ್ಲರಿಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನಿಮಗೂ ಥ್ಯಾಂಕ್ ಯು.